ಆ ಪೋಕ್ಸೋಕಾನ್ ಅಂತ ಒಬ್ಬ ಕ್ರೂನಿ ಬಂಡವಾಳಶಾಹಿ ಅವರಿಗೆ 6,000 ಕೋಟಿ ಕೊಡ್ತೀವಿ ಅಂತ ಹೇಳ್ತಾ ಅವ್ರು ನೋಡಿದ್ರೆ ಮಹಿಳೆಯರಿಗೆ ಅವಮಾನ ಮಾಡಿದಂಥ ಕಂಪ್ನಿ ಅದು. ಒಂದು ಕಡೆಗೆ ನೀವು ಕ್ರೂನಿ ಕ್ಯಾಪಿಟಲಿಸ್ಟ್ಗಳಿಗೆ ಬಂಡವಾಳ ಕೊಡ್ತಾ ಪ್ರೋತ್ಸಾಹನ ಕೊಡ್ತಾ ಹೋಗಿ, ಇನ್ನೊಂದು ಕಡೆಗೆ ಅವರು ಇಡೀ ಸಾಮಾಜಿಕ ನ್ಯಾಯವನ್ನು ಡಿಸ್ಟ್ರಕ್ಟ್ ಮಾಡೋದಕ್ಕೆ ಕಾರಣ ಆಗಿರುವಂಥರ ಆದಾಗ ನೀವು ಮತ್ತೊಂದು ಕಡೆಗೆ ಗ್ಯಾರಂಟಿಗಳನ್ನ ಕೊಡ್ತಾ ಹೋದಾಗ ಅದು ಎರಡನ್ನು ಬ್ಯಾಲೆನ್ಸ್ ಮಾಡೋಕ್ಕಾಗೋದಿಲ್ಲ. ಎಂತಹ ಒಂದು ದಯನೀಯ ಸ್ಥಿತಿ ಅಂದರೆ ಕಾಂಗ್ರೆಸ್ನವರೇ ಗ್ಯಾರಂಟಿನ ಬೈಯುವಂಥ ಸ್ಥಿತಿಯಲ್ಲಿದೆ. ಅವರು ಸಮಾಧಾನ ಪಡಿಸೋಕ್ಕೋ ಅಥವಾ ಅಭಿವೃದ್ಧಿ ಘೋಷಣೆ ಮಾಡಬೇಕಾಗಿರೋದ್ರಿಂದ 8,000 ಕೋಟಿಯನ್ನು ಅಭಿವೃದ್ಧಿಗೆ ಹಾಕಿದ್ದಾರೆ. ಬೆಂಗಳೂರಿನ ಒಂದು ಭಾಳ ದೊಡ್ಡ ಮಟ್ಟದಲ್ಲಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಕರ್ನಾಟಕ ವರ್ಸಸ್ ಬೆಂಗಳೂರು ಅನ್ನುವಂತಹ ವಾತಾವರಣವನ್ನು ಇವರೇ ನಿರ್ಮಾಣ ಮಾಡ್ತಾ ಇದ್ದಾರೆ. ಮಾಡುವಂಥ MSME ಇದೆ, ಹೈಯೆಸ್ಟ್ ಉದ್ಯೋಗ ಸೃಷ್ಟಿ ಮಾಡುವಂಥದ್ದು. ನಿಜವಾಗಲೂ ನೀವೇನಾದರೂ ಸಮಾಜವಾದಿ ಕಡೆಗೆ ಹೋಗ್ಬೇಕಪ್ಪ ಅಂತಂದರೆ ಅದರ ಮೊದಲ ಮೆಟ್ಟಿಲೇ MSME. ಭಾಳ ಕಷ್ಟ ಇದೆ. ಸಾರ್ವಜನಿಕ ಶಿಕ್ಷಣವನ್ನು ನೀವು ಬಲಪಡಿಸದೆ ಹೋದರೆ, ಪಬ್ಲಿಕ್ ಫಂಡಿಂಗ್ ಮಾಡದೆ ಹೋದರೆ ಡೆಮೋಕ್ರಸಿ ಉಳಿಯೋದಿಲ್ಲ. ಆಮೇಲೆ ಸಾಮಾಜಿಕ ನ್ಯಾಯ ಸಾಧ್ಯನೇ ಇಲ್ಲ. ಸಾಮಾಜಿಕ ನ್ಯಾಯ ಉಳ್ಕೊಳ್ಳೋದೇ ಪಬ್ಲಿಕ್ ಎಜುಕೇಷನ್ ಉಳ್ಕೊಂಡ್ರೆ ಮಾತ್ರನೇ. ನಾನು ನಿಮಗೆ ಗೊತ್ತಿರೋಂಥ ವಿಷಯನ ನಾನು ಮಾತಾಡ್ತಾ ಹೋಗ್ತೀನಿ. ಹೀಗಾಗಿ ಹೊಸದೇನು ಹೇಳ್ತೀನೋ ಅನ್ನೋದಕ್ಕಿಂತ ನನ್ನ ಜೊತೆ ಇರುವಂಥ ಅಭಿಪ್ರಾಯನ ಹಂಚ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀನಿ. ನಾವು ನವ ಉದಾರೀಕರಣದ ಒಂದು ಸ್ಯಾಚುರೇಟ್ ಆಗಿರುವಂಥ ದಿನಗಳಲ್ಲಿ ನಿಂತಿದ್ದೀವಿ. ಇದು ಒಂಥರ ಸ್ಯಾಚುರೇಟ್ ಆಗಿದೆ. ಈ ನಿಯೋ ಲಿಬರಲಿಸಮ್ ಸ್ಯಾಚುರೇಟ್ ಆಗಿ ಈಗ ಅದು ಒಲಿಗಾರ್ಕಿ ಅಂತ ಏನು ಕರಿತಾ ಇದ್ದೀವಿ, ಆ ಹಂತಕ್ಕೆ ಹೋಗ್ತಾ ಇದೆ ಗ್ಲೋಬಲಿ. ಅಮೇರಿಕದಲ್ಲಿ ಇವತ್ತು ಎಲಾನ್ ಮುಸ್ಕ್ ಮಗನ್ನ ಹೆಗಲ ಮೇಲೆ ಕೂಡಿಸ್ಕೊಂಡಾಗ ಪ್ರೆಸಿಡೆಂಟ್ ಆಫ್ ದ ವರ್ಲ್ಡ್, ಬಿಗ್ ಬಿ ಅಂತ ಕರಿತೀವಿ. ಪವರ್ಫುಲ್ ಪ್ರೆಸಿಡೆಂಟು ಚೇರ್ ಮೇಲೆ ಕೂತಿರ್ತಾನೆ, ನನ್ನ ಪಕ್ಕ ಎಲಾನ್ ಮುಸ್ಕ್ ಮಗ ಅಲ್ಲಿ ಉಗುಳ್ತಾನೆ ಅಂಥವೆಲ್ಲ ರಿಪೋರ್ಟ್. ಅಂದರೆ ಇಡೀ ಒಂದು ದೇಶಗಳು ಇವತ್ತು ಒಲಿಗಾರ್ಕಿ ಕಡೆಗೆ ಹೋಗ್ತಾ ಇದ್ರೆ, ಒಂದು ಕ್ರೂನಿ ಕ್ಯಾಪಿಟಲಿಸ್ಟ್ಗಳ ಕುಟುಂಬಕ್ಕೆ ಕೈಗೆ ಹೋಗ್ತಾ ಇದೆ ಆರ್ಥಿಕತೆ. ನವ ಉದಾರೀಕರಣ ಸ್ಯಾಚುರೇಟ್ ಆಗಿದೆ. 30 ವರ್ಷದಷ್ಟೊತ್ತಿಗೆ ಸುಸ್ತಾಡ್ದು ಹೋಗ್ಬಿಟ್ಟಿದೆ. ಈಗ ಅದಕ್ಕೆ ಗೊತ್ತಿಲ್ಲ, ಮುಂದೆ ಹೋಗೋಕ್ಕಾಗ್ತಿಲ್ಲ. ಇಂಥ ಸಂದರ್ಭದಲ್ಲಿ ಒಲಿಗಾರ್ಕಿ ಅಂದರೆ ಕ್ರೂನಿ ಕ್ಯಾಪಿಟಲಿಸ್ಟ್, ಕೆಲವು ಕ್ರೂನಿ ಕ್ಯಾಪಿಟಲಿಸ್ಟ್ಗಳ ಕೈಗೆ ಇಡೀ ಒಂದು ದೇಶದ ಆರ್ಥಿಕ ವ್ಯವಸ್ಥೆ ಹೋಗ್ತಿರುವಂಥ ಹಂತ ಗ್ಲೋಬಲಿ ಆಗ್ತಾ ಇದೆ ಇದು. ಆದರೆ ಆ ಮೇಕಿಂಗು, ಆ ಫಾರ್ಮ್ಯಾಟ್ ಶಿಫ್ಟ್ ಆಗ್ತಾ ಇದೆ. ಆದರೆ ನಿಯೋ ಲಿಬರಲಿಸಮ್ಮು, ನವ ಉದಾರೀಕರಣ ಕೊಟ್ಟಂತಹ ಕೆಟ್ಟ ಪರಂಪರೆ, ಕೆಟ್ಟ ನೀತಿಗಳು ಹಂಗೆ ಉಳ್ಕೊಂಡಿದ್ದಾವೆ. ಇನ್ನೂ ಕೆಟ್ಟದಾಗತ್ತೆ ಅಷ್ಟೇ, ಅದು ಬದಲಾಗಲ್ಲ. ಸೊ ಈ ಸಂದರ್ಭದಲ್ಲಿ 30 ವರ್ಷ ಆಗೋಗಿದೆ. ಇನ್ನು ನಾವು ಅದಕ್ಕೆ ಬದಲಿಗಂತೂ ಸಾಧ್ಯ ಇಲ್ಲ. ನವ ಉದಾರೀಕರಣಕ್ಕೆ ಇನ್ನೊಂದು ಕೌಂಟ್ರ್ ಕೊಡ್ತೀವಿ ಅನ್ನೋದಕ್ಕಂತೂ ಸಾಧ್ಯವಿಲ್ಲದಂಥ ಸ್ಥಿತಿನ ಬಂದು ತಲುಪಿಟ್ಟಿದ್ದೀವಿ. ಬದಲಿಗೆ ಇದೊಂದು ಟ್ರ್ಯಾಕ್ ಆದರೆ ಇನ್ನೊಂದು ಟ್ರ್ಯಾಕ್ನ ಮಾತ್ರ ನಿರ್ಮಿಸ್ಬೇಡ ಹೊರತಾಗಿ ಅದನ್ನು ನಿಲ್ಲಿಸ್ಬಿಡ್ತೀನಿ ಅನ್ನುವಂಥ ಸ್ಥಿತಿಯಲ್ಲಿ ನಾವಿಲ್ಲ. ಹೀಗಾಗಿ 30 ವರ್ಷಗಳಿಂದ ಇಲ್ಲಿನ ಎಲ್ಲ ಇಂಟೆಲೆಕ್ಚುವಲ್ಸ್ ಆಗಿರುವಂಥ ನಾವು ನಿಯೋ ಲಿಬರಲಿಸಮ್ಗೆ ಭಾಳ ಮಾತಾಡಿದ್ದೀವಿ. ಆದರೆ ಅದಕ್ಕೊಂದು ಬದಲಿ ಟ್ರ್ಯಾಕು ಏನಪ್ಪ ಆಗಿದ್ರೆ ಅಂತ ನಮಗೆ ಒಂದು ಕೊಡೋಕ್ಕೆ ಸಾಧ್ಯ ಆಗ್ತಿಲ್ಲ ಅನ್ನೋದನ್ನು ನಾನು ವಿಷಾದದಿಂದ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು 2 ಥರ ಸಿದ್ದರಾಮಯ್ಯನವ್ರ ಬಜೆಟ್ನ ನೋಡಿದಾಗಲೂ ಮಾತಾಡ್ತಿರೋವಂಥದ್ದು 2 ಥರ. ಅದು ಬೈನರಿ ಆಗಿಬಿಟ್ಟಿದೆ. ಅವರ ಅಭಿಮಾನಿಗಳು, ಅವರ ಬೆಂಬಲಿಗರು ಸಿದ್ದರಾಮಯ್ಯನವ್ರನ್ನ ಹೊಗಳಿ ಗ್ಯಾರಂಟಿ ಯೋಜನೆಗಳನ್ನ ಕೋಟ್ ಮಾಡಿ, ಬಜೆಟಲ್ಲಿ ಅಂಬೇಡ್ಕರ್ನ ಕೋಟ್ ಮಾಡಿದ್ದು, ಬಸವಣ್ಣನ ಕೋಟ್ ಮಾಡಿದ್ದು ಆಗ್ತಾ ಹೇಳ್ತಿರೋದನ್ನು ಒಂದು ಕಡೆಗೆ ಓಡ್ತಾ ಇದೆ. ಅದು ಒಂದು ಅತಿರೇಕ. ಯಾಕಂದರೆ ಅಲ್ಲಿ ಮಹಿಳೆಯರ ಬಗ್ಗೆ ಅಷ್ಟೊಂದು ಕಾಳಜಿ ತೋರಿಸ್ತಾ ಇಲ್ಲ. ಆ ಪೋಕ್ಸೋಕಾನ್ ಅಂತ ಒಬ್ಬ ಕ್ರೂನಿ ಬಂಡವಾಳಶಾಹಿ ಅವರಿಗೆ 6,000 ಕೋಟಿ ಕೊಡ್ತೀವಿ ಅಂತ ಹೇಳ್ತಾ ಅವ್ರು ನೋಡಿದ್ರೆ ಮಹಿಳೆಯರಿಗೆ ಅವಮಾನ ಮಾಡಿದಂಥ ಕಂಪ್ನಿ ಅದು. ಈ ಥರದ ಒಂದು ಕಾಂಟ್ರಾಡಿಕ್ಟರಿನೇ ಇರುವಂತಹ ಒಳಗಡೆ ಇರೋಂಥ ಬಜೆಟ್ಗೆ ಅದನ್ನು ಕಾಂಟ್ರಾಡಿಕ್ಟ್ನ ಅರ್ಥ ಮಾಡ್ಕೊಳ್ದೇ ಅಂಬೇಡ್ಕರ್ ಕೋಟ್ನ ಹೇಳಿ ನೋಡಿ ಸಿದ್ದರಾಮಯ್ಯ ಅಂತ ಹೇಳ್ತಿರುವಂತಹ ಒಂದು ವಲಯ ಇದೆ. ಅವರ ಆತಂಕನೂ ಇದೆ, BJP ಬಂದ್ಬಿಡುತ್ತೆ ಅನ್ನುವಂಥ ಆತಂಕ ಇರೋದ್ರಿಂದ ಬಜೆಟ್ ಟೀಕೆ ಮಾಡಿದ್ರು BJP ಬಂದ್ಬಿಡುತ್ತೆ ಅನ್ನುವಂತಹ ಒಂದು ಇದರಲ್ಲಿರುವಂತಹ ಒಂದು ಬೈನರಿ ಇದೆ. ಇನ್ನೊಂದು, ಅದನ್ನು ಟೀಕೆ ಮಾಡುವವರು ಬಹಳ ಇದರಾಗಿ ಸಿದ್ದರಾಮಯ್ಯನವರು ತೀರಾ ಕಾರ್ಪೊರೇಟೀಕರಣ ಹೋಗಿದ್ದಾರೆ, ಬಂಡವಾಳಶಾಹಿ ಪರವಾಗಿದ್ದಾರೆ ಅನ್ನುವಂಥ ಟೀಕೆನೂ ಮಾಡ್ತಾಯಿದ್ದಾರೆ. ಇದರಲ್ಲಿ 2 ಸತ್ಯ ಇದ್ದಾವೆ. ಮೊದಲನೇದರಲ್ಲೂ ಸತ್ಯ ಇದೆ, 2ನೇದರಲ್ಲೂ ಸತ್ಯ ಇದೆ. ಆದರೆ 2ನೇದ್ರ ಬಗ್ಗೆ ನನ್ನ ಪ್ರಶ್ನೆ ಏನು ಅಂತಂದರೆ, ಇದಕ್ಕೆ ಒಂದು ನಮ್ಮ ಹತ್ರ ಏನು ನೀಲನಕ್ಷೆ ಇದೆ, ವಾಟ್ ಇಸ್ ದ ಬ್ಲೂ ಪ್ರಿಂಟ್ ಏನಿದೆ, ಒಂದು ದೀರ್ಘಕಾಲೀನ ಕಾರ್ಯ ಯೋಜನೆ ಏನಿದೆ. ಈಗ ಬಸವರಾಜ್ ಹೇಳಿದ್ರೆ ಕೇಂದ್ರಕ್ಕೆ ಸಂಬಂಧಪಟ್ಟಂತ. ನಾನು ಸಮಾಜವಾದಿ ನೀತಿಗಳ ಹಿನ್ನೆಲೆಯಲ್ಲಿ ನಾನೊಬ್ಬ ಸಮಾಜವಾದಿ ನೀತಿಯಿಂದ ಪ್ರೊಪಗೇಟ್ ಮಾಡ್ಕೊಂಡು ಸಂಘಟನೆ ಕಟ್ಟಿ ಪಕ್ಷ ಕಟ್ಟಿ ನಮ್ದೆಲ್ಲ ಸೇರಿಬಿಟ್ಟು ಇಲ್ಲಿರೋರ್ದೆಲ್ಲ ಒಂದಾಗಿ ಅಧಿಕಾರಕ್ಕೆ ಬಂದೀವಿ ಅಂತಂದರೆ ನಾವು ಪ್ರಾಮಿಸ್ ಮಾಡೋದು ಮರಳಿ ಸಮಾಜವಾದಿ ನೀತಿಯನ್ನು ತರ್ತೀವಿ, ಸಮಾಜದ ಇಗ್ಲಿಟೇರಿಯಂ, ಸರ್ವರಿಗೂ ಸಮಪಡ್ತೀವಿ. ಈ ನವ ಉದಾರೀಕರಣದ ಏನು ಕಾರ್ಪೊರೇಟೇಷನ್ ಇದೆ ಎಲ್ಲ ಹೋಗ್ತಾ ಅನ್ನೋದು ಭಾಳ ನಿಜ. ಅದು ಬೇಕೇ ಬೇಕು. ಕೊನೆಗೂ ನಮ್ಮ ಗುರಿ ಅಲ್ಲಿಗೆ ಮುಟ್ಟಬೇಕು. ಅದ್ರ ಮಾತ್ರ ಬ್ಲೂ ಪ್ರಿಂಟ್ ಎಲ್ಲಿದೆ? ನಾಳೆ ನನಗೆ 1 ತಿಂಗಳ ಮಟ್ಟಿಗೆ ಬೆಂಗಳೂರಿಗೆ ನಿನ್ನ ಮುಖ್ಯಮಂತ್ರಿ ಅಂತ ಮಾಡಿ, ಬೆಂಗಳೂರನ್ನೇ ಒಂದು ರಾಜ್ಯವಾಗಿ ಮಾಡ್ಕೊಂಡು ಬೆಂಗಳೂರಿಗೆ ಒಂದು ಮುಖ್ಯಮಂತ್ರಿಯಾಗಿ ಮಾಡಿದಾಗ ನನಗೆ ಏನು ಬ್ಲೂ ಪ್ರಿಂಟ್ ಇದೆ? ಎಷ್ಟೊಂದು ಒತ್ತಡ ರಾಜ್ಯ ಸರ್ಕಾರಗಳು ಒತ್ತಡಕ್ಕೆ ಒಳಗಾಗ್ಬಿಟ್ಟಿದ್ದಾವೆ. ಅಲ್ಲೊಂದು ಕಾರ್ಪೊರೇಟೇಷನ್ ಒತ್ತಡ ಇದೆ, ಅಲ್ಲಿ ಕೇಂದ್ರ ಸರ್ಕಾರದ ಒತ್ತಡ ಇದೆ, ಇಲ್ಲಿ ಮಿನಿಸ್ಟ್ರಿಯ ಒತ್ತಡ ಇದೆ, ಪಕ್ಷದ ಒತ್ತಡ ಇದೆ. DMK ಒಂದು ಇಂಡಿಪೆಂಡೆಂಟ್ ಪ್ರಾದೇಶಿಕ ಪಕ್ಷ ಆಗಿದ್ದಕ್ಕೆ ಅದರದೇ ಆದಂಥ ಒಂದು ಸ್ವಾತಂತ್ರ್ಯ ಇರುತ್ತೆ.
ಇಲ್ಲಿ ಕಾಂಗ್ರೆಸ್ನಲ್ಲಿ ಆ ಸ್ವಾತಂತ್ರ್ಯ ಇಲ್ಲ. ಹೀಗಾಗಿ ಸಿದ್ದರಾಮಯ್ಯನವರು ಕಟ್ಟರ್ ಸಮಾಜವಾದಿ ಆಗಿಲ್ಲದಿದ್ರೂ ಸಹ ಸಮಾಜವಾದಿಗಳ ಒಂದು ಹಿನ್ನೆಲೆಯಿಂದ ಅವ್ರ ಜೊತೆ ಒಡನಾಡಿ ಬಂದಿರೋದ್ರಿಂದ ಅವರಿಂದ ನಿರೀಕ್ಷೆ ಇರುತ್ತೆ. ಆದರೆ ಸಿದ್ದರಾಮಯ್ಯನ ಕೈಲಿ ಕೂಡ ಸಾಧ್ಯ ಆಗ್ತಿಲ್ಲ. ಅವ್ರ ಕೈಲಿ ಸಾಧ್ಯ ಆಗ್ತಿಲ್ಲ ಅನ್ನೋದು ಅಸಹಕಾಯ್ತನ ಒಪ್ಕೊಳ್ಳೋಕ್ಕಾಗೋದಿಲ್ಲ. ಬಟ್ ನಮ್ಮ ಹತ್ರ ನಾಳೆ ಮುಖ್ಯಮಂತ್ರಿ ಚರ್ಚೆ ಕರೆದ್ರೆ ನಮ್ಮ ಹತ್ರ ಒಂದು ಏನು ಬ್ಲೂ ಪ್ರಿಂಟ್ ಇದೆ, ನಾಳೆ ನಾನು ಒಂದು ವರ್ಷಕ್ಕೆ ಬೇಕಾದಂತಹ ಸಮಾಜವಾದ ನೀತಿಯನ್ನು ಉಳ್ಳಂತಹ ಇಗ್ಲಿಟೇರಿಯನ್ ಅಂತೇನು ಕರಿತಾ ಇದೀವಿ, ಅದು ಸಡನ್ನಾಗಿ ಹೆಂಗೆ ತರಕ್ಕೆ ಸಾಧ್ಯ? ನಮಗೆ ಸಾಲವನ್ನು ವರ್ಲ್ಡ್ ಬ್ಯಾಂಕ್ ನಿಯಂತ್ರಣ ಮಾಡುತ್ತೆ, ಸಬ್ಸಿಡಿಯನ್ನು ವರ್ಲ್ಡ್ ಬ್ಯಾಂಕ್ ನಿಯಂತ್ರಣ ಮಾಡುತ್ತೆ, ಹೂಡಿಕೆಯನ್ನು ಅವರೇ ನಿಯಂತ್ರಣ ಮಾಡ್ತಾರೆ, ಹಿಂಪಡೆಯೋದನ್ನು ಅವರೇ ನಿಯಂತ್ರಣ ಮಾಡ್ತಿರುವಂಥ ಸಂದರ್ಭದಲ್ಲಿ ಈಗ ನಾನು HMT ಫ್ಯಾಕ್ಟ್ರಿನ ನಾನು ಮತ್ತೆ ಬೆಳೆಸ್ತೀನಿ ಅಂತಂದರೆ ನನಗೆ ಇಂಡಿಪೆಂಡೆಂಟಾಗಿ ಏನೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನನಗೆ ಎಂಟೈರ್ಲಿ ಆರ್ ಡಿಪೆಂಡಿಂಗ್ ಆನ್ ದ ಸೆಂಟ್ರಲ್ ಗೌರ್ಮೆಂಟ್. ಅದಕ್ಕೆ ನನ್ನ ಹತ್ರ ಏನು ನೀಲನಕ್ಷೆ ಇದೆ? ನಾನು ಒಂದು ಉದಾಹರಣೆಗೆ ಹೇಳ್ತಿರೋದ್ರಿಂದ ಈ ಬಜೆಟನ್ನು ನೋಡಬೇಕಾದಾಗ ನಾವು ಎಲ್ಲ ಈ ಕಾಂಟ್ರಡಿಕ್ಟರ್ನ ಇಟ್ಕೊಂಡು ನೋಡಬೇಕಂತ ನನಗೆ ವೈಯಕ್ತಿಕ ಅನಿಸ್ತಿರೋದು. ಯಾಕಂದರೆ ಇದು ಅಷ್ಟು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಇಲ್ಲ. ಇದೆಲ್ಲ ಯಾವುದೇ ಬಜೆಟ್ಟು ಇಲ್ಲ ಅಂತ ನಾನು ಹೇಳ್ತಿರೋದು. ಯಾಕಂದರೆ ಯಾರಿಗೂ ಈ ಕಾರಣಕ್ಕಾಗಿ ಗ್ಯಾರಂಟಿ ಉಟ್ಕೊಂಡಿರೋದು. ಗ್ಯಾರಂಟಿ ಯೋಜನೆಗಳಂದ್ರೆ ಏನದು? ಅದೊಂದು ತಪ್ಪೊಪ್ಪಿಗೆ ಅಷ್ಟೇ. ಅದು ಹೌದು, ನಾವು ನಿಮಗೆ ಉತ್ತಮ ಶಿಕ್ಷಣ ಕೊಟ್ಬಿಟ್ಟು, ಉಚಿತ ಗುಣಮಟ್ಟದ ಕಡ್ಡಾಯ ಶಿಕ್ಷಣ ಕೊಟ್ಟು, ನಿಮಗೆ ಉದ್ಯೋಗ ಕಲ್ಪಿಸ್ಬಿಟ್ಟು ನಿಮಗೆ ಕೊಳ್ಳುವ ಶಕ್ತಿ ಮಾಡಲಿಲ್ವಲ್ಲ ಅನ್ನೋ ಒಂದು ತಪ್ಪೊಪ್ಪಿಗೆ, ನಿಮಗೆ ಸಾರ್ವಜನಿಕ ಆರೋಗ್ಯ ಬಲಪಡಿಸ್ಬಿಟ್ಟು ನಿಮ್ಮ ಆರೋಗ್ಯವನ್ನು ಪ್ರಿವೆನ್ಷನ್ ಆಫ್ ಹೆಲ್ತ್, ಇದು ಕ್ಯೂರಿಂಗ್ ಆಫ್ ಹೆಲ್ತ್ ಅಲ್ಲ ಅನ್ನು ಮಾಡುವಂಥ ವ್ಯವಸ್ಥೆ ತಂದಿದ್ದೀವಿ, ತರೋಕ್ಕಾಗಲಿಲ್ವಲ್ಲ ಎನ್ನುವಂಥ ತಪ್ಪೊಪ್ಪಿಗೆ, ಸಾಮಾಜಿಕ ನ್ಯಾಯವನ್ನು 75 ವರ್ಷ ಆದರೂ ಸಹ ಇವತ್ತಿಗೂ ಫಸ್ಟ್ ಜನ್ರೇಷನ್ನೇ ಓದುವಂಥ ಸ್ಥಿತಿ ಇದೆಯಲ್ಲ ಎನ್ನುವಂಥ ತಪ್ಪೊಪ್ಪಿಗೆ, ಇವತ್ತಿಗೂ 35 ಕೋಟಿ ಜನಸಂಖ್ಯೆ ಬಡತನದಲ್ಲಿರೋವಂಥ ತಪ್ಪೊಪ್ಪಿಗೆ, ಇವತ್ತಿಗೂ 100 ಕೋಟಿ ಜನಸಂಖ್ಯೆಗೆ ಕೊಳ್ಳುವ ಸಾಮರ್ಥ್ಯ ಇಲ್ಲ ಅನ್ನುವ ತಪ್ಪೊಪ್ಪಿಗೆ ಕಾರಣಕ್ಕಾಗಿ ಸರ್ಕಾರಗಳು ಲಜ್ಜೆಯಿಂದ ತರ್ತಿರುವಂಥದ್ದು ಗ್ಯಾರಂಟಿ ಯೋಜನೆ ಅಷ್ಟೇ. ಅದು ಬೇಕದು, ಇಲ್ಲಿದ್ದರೆ ಇನ್ನೂ ವರ್ಷ ಆಗ್ತೈತೆ ಬದುಕು. ಬಟ್ ಗ್ಯಾರಂಟಿ ಯೋಜನೆಗಳು ಕೂಡ ಇವತ್ತು ನ್ಯೂ ಲಿಬರಲಿಸಮ್ ಹಿನ್ನೆಲೆಯಲ್ಲಿ ಬರ್ತಿರುವಂಥದ್ದು. ಅದು ದೊಡ್ಡ ಸಮಸ್ಯೆ. ಅದು ಒಂದು ಸರ್ವರಿಗೂ ಸಮಪಾಳಾಗಿ ಬರ್ತಾ ಇಲ್ಲ. ಅದು ನ್ಯೂ ಲಿಬರಲಿಸಮ್ನ ಒಂದು ಭಾಗವಾಗಿ ಬರ್ತಾ ಇರೋದ್ರಿಂದ ಅದು ಕೂಡ ಅಲ್ಲಿ ಮುಂದಿನ ದಿನಗಳಲ್ಲಿ ಸಮಸ್ಯೆ ಆಗ್ತಾ ಹೋಗುತ್ತೆ. ಯಾಕಂತಂದರೆ ಒಂದು ಕಡೆಗೆ ನೀವು ಕ್ರೂನಿ ಕ್ಯಾಪಿಟಲಿಸ್ಟ್ಗಳಿಗೆ ಬಂಡವಾಳ ಕೊಡ್ತಾ ಪ್ರೋತ್ಸಾಹನ ಕೊಡ್ತಾ ಹೋಗಿ, ಇನ್ನೊಂದು ಕಡೆಗೆ ಅವರು ಇಡೀ ಸಾಮಾಜಿಕ ನ್ಯಾಯವನ್ನು ಡಿಸ್ಟ್ರಕ್ಟ್ ಮಾಡೋದಕ್ಕೆ ಕಾರಣ ಆಗಿರುವಂಥರಾದಾಗ ನೀವು ಮತ್ತೊಂದು ಕಡೆಗೆ ಗ್ಯಾರಂಟಿಗಳನ್ನ ಕೊಡ್ತಾ ಹೋದಾಗ ಅದು ಎರಡನ್ನು ಬ್ಯಾಲೆನ್ಸ್ ಮಾಡೋಕ್ಕಾಗೋದಿಲ್ಲ. ಸಮಾಜವಾದಿ ನೀತಿಗಳನ್ನು ಮತ್ತು ನ್ಯೂ ಲಿಬರಲಿಸಮ್ ನೀತಿಗಳನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದು ಈ ಥರ ಒಂದು ಗ್ಯಾರಂಟಿ ಯೋಜನೆಗಳ ಒಂದು ಮಧ್ಯಂತರದಷ್ಟಕ್ಕೆ ಹೋಗ್ಬೇಕಾಗ್ತಿದ್ದು ಭಾಳ ವರ್ಷ ನಡೆಯೋಕ್ಕೆ ಸಾಧ್ಯ ಇಲ್ಲ. ಹೌ ಲಾಂಗ್ ಯು ವಿಲ್ ಡೂ ದ್ಯಾಟ್? ಪೀಪಲ್ ಕ್ಯಾನಾಟ್ ಬಿ ಜನ ಹಂಗೆ ಡಿಪೆಂಡ್ ಆಗಬಾರ್ದು, ಸರ್ಕಾರನ ಡಿಪೆಂಡ್ ಆಗಬಾರ್ದು ಅವರು. ಹಾಗೆ ಸರ್ಕಾರ ಪ್ರತಿಯೊಂದು ಈ ಜಗತ್ತು ಈ ಭೂಮಿ ಇರೋವರೆಗೂ ನಾನು ತಪ್ಪು ಮಾಡಿದ್ದೀನಿ ನೀವು ಕೊಡ್ತಾ ಹೋಗ್ತೀನಿ ಅಂತ ಹೇಳೋಕ್ಕಾಗತ್ತೆ? ಹಂಗಾರೆ ಇವತ್ತು ನೋಡಿ ಏನಾಗ್ಬಿಟ್ಟಿದೆ, ಸಾರ್ವಜನಿಕ ಶಿಕ್ಷಣವನ್ನು ಯಾರು ಕೇಳ್ತಾ ಇಲ್ಲ, ಸಾರ್ವಜನಿಕ ಆರೋಗ್ಯದ ಬಗ್ಗೆ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ. ಈ ಥರದ ಒಂದು ಬೆಳವಣಿಗೆಗಳು ಕೂಡ ನೋಡ್ತಾ ಇದ್ದೀವಿ. ಇದ್ರ ಜೊತೆಗೆ ಏನಾಗಿದೆ, SSP ಸಾರ್ ಮಾತಾಡ್ತಾ ಇದ್ದಾರೆ, ಅಲ್ಲಿ ಒಂದು ಡೈವರ್ಟ್ ಮಾಡಿಬಿಟ್ಟು ಬಡವರ ಮಧ್ಯೆ ಒಂದು ಜಗಳ ಆಗ್ತಿರುವಂಥ ಸ್ಥಿತಿಗೆ ತಲುಪಿಟ್ಟಿದ್ದೀವಿ. ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ನಾವು ಬಜೆಟ್ನ ನೋಡಬೇಕಂತ ನನಗನ್ನಿಸುತ್ತೆ. ಸ್ವಲ್ಪ ಹಿನ್ನೆಲೆಗೆ ಹೋದರೆ 1990 ನಾನು ಒಂದು ಗ್ಲೋಬಲೈಸೇಷನ್ ಸ್ಟಾರ್ಟ್ ಆದಮೇಲೆ ಏನು ಮುಕ್ತ ಮಾರುಕಟ್ಟೆಗೆ ತೆರೆಕಳ್ತು ಭಾರತ, ಆ ನಂತರದ ಬೆಳವಣಿಗೆಗಳು ನೋಡ್ತಾ ಹೋದರೆ ನಿಮ್ಮ ಈ ದಿನ.com ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ. ಕರ್ನಾಟಕದ 50 ವರ್ಷಗಳ ಎಲ್ಲ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ. ಇನ್ನೇಕೆ ತಡ, ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ. 95-96ರಲ್ಲಿ ಕರ್ನಾಟಕದ ಬಜೆಟ್ ವೆಚ್ಚ 10,859 ಇತ್ತು. ಸಾಲ ಆಗ 1,309 ಕೋಟಿ. 10 ವರ್ಷದ ನಂತರ ಗ್ಲೋಬಲೈಸೇಷನ್ಗೆ 15 ವರ್ಷ ಆಗಿತ್ತು. ಎಲ್ಲರೂ ಸೆಟ್ಲಾದ್ವಿ. ಅವಾಗ ಆರಂಭದ ಶಾಕು, ಆರಂಭದ ಅನಿಶ್ಚಿತತೆ, ಗೊಂದಲ ಎಲ್ಲವೂ ಥರ ತಿಳಿ ನೀರು ಥರ ಆಗಿ ಹಿಂಗೇ ಇರುತ್ತೆ ಅಂತ ಗೊತ್ತಾಗುವಂಥ ವರ್ಷ 2005-6ರಲ್ಲಿ ಕರ್ನಾಟಕದ ಬಜೆಟ್ ವೆಚ್ಚ 34,615 ಆಯಿತು. ಅಂದರೆ 10 ವರ್ಷಗಳಲ್ಲಿ 3 ಪಟ್ಟಾಯಿತು. ಸಾಲ 4,475 ಕೋಟಿ. ನಾನು ಏನೇ ಮಾತಾಡಿದ್ರೆ ಕೋಟಿಯಲ್ಲಿ ಮಾತಾಡ್ತಾ ಇರ್ತೀನಿ. ಅದು 2 ಪಟ್ಟಾಯಿತು 10 ವರ್ಷಗಳಲ್ಲಿ. 2015-16ರಲ್ಲಿ ಗ್ಲೋಬಲೈಸೇಷನ್ ಸೆಟ್ಲಾಯಿತು. ಮುಕ್ತ ಮಾರುಕಟ್ಟೆ ಅನ್ನೋದು ನವ ಉದಾರೀಕರಣ, ಅದು ಸೆಟಲ್ಮೆಂಟ್ ಆಗೋಗ್ಬಿಡ್ತು. ಮಲ್ಟಿನ್ಯಾಷನಲ್ ಕಂಪ್ನಿಗಳು ಬರೋಕ್ಕೆ ಶುರುವಾದವು. ಅನೇಕ ರೀತಿಯ ಬದಲಾವಣೆ, ಅದು ಇವುಗಳಿಗೆ ಹೋಗೋದಿಲ್ಲ. ಆಗ ಬಜೆಟ್ ವೆಚ್ಚ 1,42,000 ಕೋಟಿ ಚಿಲ್ಲರಾಗಿತ್ತು. ಅಂದರೆ 10 ವರ್ಷಗಳ ಹಿಂದಿನಗಿಂತ 4 ಪಟ್ಟು ಜಾಸ್ತಿ ಆಗಿತ್ತು. ಸಾಲ 19,676 ಕೋಟಿ, 2 ಪಟ್ಟು ಜಾಸ್ತಿ ಆಗಿತ್ತು 10 ವರ್ಷದ ಹಿಂದಿನಗಿಂತ. ಅದಾದ ನಂತರ ಇವತ್ತು 10 ವರ್ಷ ಆದಮೇಲೆ 2025-26ರಲ್ಲಿ ಬಜೆಟ್ ವೆಚ್ಚ 4 ಲಕ್ಷ ಕೋಟಿಗೇರಿದೆ. ನಾವು ಊಹೆನೂ ಮಾಡೋಕ್ಕಾಗ್ತಿಲ್ಲ. 10 ವರ್ಷಗಳಿಂದ ಒಂದು ಬಜೆಟ್ ವೆಚ್ಚ 4 ಲಕ್ಷ ಕೋಟಿ ಆಗುತ್ತಂತೆ ನನಗಂತೂ, ಅಥವಾ ನಮ್ಮದೊಂದು ಸಣ್ಣದೇ ಮಿತಿಗಳಲ್ಲಿ ಕೂಡ ನಮಗೆ ಊಹೆ ಮಾಡೋಕ್ಕಾಗ್ತಿರಲಿಲ್ಲ. 3 ಪಟ್ಟು ಜಾಸ್ತಿ ಆಗಿದೆ. ಅಂದರೆ 10 ವರ್ಷಕ್ಕೆ 3 ಪಟ್ಟು 4 ಪಟ್ಟು ಬಜೆಟ್ ವೆಚ್ಚ ಜಾಸ್ತಿ ಆಗ್ತಾ ಇದೆ. ಸಾಲ
1.1 ಲಕ್ಷ ಕೋಟಿ, 6 ಪಟ್ಟು ಜಾಸ್ತಿ ಆಗಿದೆ. ಅಂದರೆ ಗ್ಲೋಬಲೈಸೇಷನ್ ನಂತರದ ಬಜೆಟ್ಟಿಂದ ಇಲ್ಲಿಯವರೆಗೆ 30 ವರ್ಷಗಳಲ್ಲಿ 35 ಪಟ್ಟು ಬಜೆಟ್ ವೆಚ್ಚ ಜಾಸ್ತಿ ಆಗಿದೆ. 35 ಟೈಮ್ಸ್ ಬಜೆಟ್ ವೆಚ್ಚ ಜಾಸ್ತಿ ಆಗಿದೆ. ಇದು ಏನು ಹೇಳುತ್ತೆ ಎನ್ನುವುದರ ಕುರಿತಾಗಿ ನಾವು ವಿವರಕ್ಕೆ ಹೋಗ್ದೇ ಅದೆಲ್ಲ ಗೊತ್ತಾಗುತ್ತೆ. ನಾವು ಜನರಲಿ ಆರ್ಥಿಕ ತಜ್ಞರು ಹೇಳುವಂಥದ್ದು ಏನು ಅಂದರೆ, ಯಾವುದೇ ಒಂದು ಬಜೆಟ್ ವಿಶ್ಲೇಷಣೆ ಮಾಡಬೇಕಾದ್ರೆ ರಿವೈಸ್ಡ್ ಎಸ್ಟಿಮೇಷನ್ ಆಧಾರದಲ್ಲಿ ಮಾಡಬೇಕಂತ ಬೆಳೆಸ್ತಾರೆ. ಅಂದರೆ ಹಿಂದಿನ ವರ್ಷ ಬಿಫೋರ್ ಎಸ್ಟಿಮೇಷನ್ ಏನು ಹೇಳಿದ್ರಲ್ಲ, ಈ ಯೋಜನೆಗೆ ಇಷ್ಟು ಕೊಡ್ತಾ ಇದ್ದೀವಿ, ಈ ತೆರಿಗೆ ಇಷ್ಟು ಸಂಗ್ರಹ ಮಾಡ್ತೀವಿ ಅಂತ ಹೇಳಿ, ಒಂದು ವರ್ಷದ ನಂತರ ಎಷ್ಟು ತೆರಿಗೆ ಸಂಗ್ರಹ ಆಗಿದೆ, ಯಾವ್ಯಾವ ಯೋಜನೆಗಳು ಇಂಪ್ಲಿಮೆಂಟ್ ಆಗಿದ್ದಾವೆ ಅಂತ ನಾವು ರಿವೈಸ್ ಮಾಡೋದಾದರೆ ಆ ಆಧಾರದಲ್ಲಿ ಬಜೆಟ್ ಬಗ್ಗೆ ಮಾತನಾಡಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಉದಾಹರಣೆ ನೋಡಿ, ಮೊನ್ನೆ ಸಿದ್ದರಾಮಯ್ಯ ಅವರು ಬರೆದಿದ್ದಾರೆ 2023 ಮಾರ್ಚ್ ಅಂತ್ಯಕ್ಕೆ BJP ಸರ್ಕಾರ ಅವ್ರು ಹೇಳ್ತಿರೋದು 2,70,695 ಕೋಟಿಯಷ್ಟು ಕಾಮಗಾರಿ ಮಂಜೂರು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. 2,75,000 ಕೋಟಿ ಅಷ್ಟು ಕಾಮಗಾರಿ ಮಂಜೂರು ಮಾಡಿದ್ದಾರೆ. ಈಗೇನಾದ್ರೆ ಮುಂದುವರಿಸಬೇಕು ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಅದು ಎಷ್ಟು ಮಟ್ಟಿಗೆ ಎಲ್ಲೆಲ್ಲಿದ್ದಾವೆ, ಯಾವ್ಯಾವ ಹಂತದಲ್ಲೋ ನಮ್ಗೆ ಗೊತ್ತಿಲ್ಲ. ಈಗ ಸಿದ್ದರಾಮಯ್ಯನವರು ನಿಜವಾದ ಅರ್ಥದಲ್ಲಿ ಒಬ್ಬ ಸಮಾಜವಾದಿ ಹಿನ್ನೆಲೆಯಲ್ಲಿ ಮಾಡಬೇಕಾಗಿದ್ದಿದ್ರೆ ಏನು ಮಾಡ್ತಾಯಿದ್ರು, ಒಂದು ಶ್ವೇತಪತ್ರ ಮಂಡಿಸ್ತಾಯಿದ್ರು, ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಹಿಂಗಿದೆ, ಹಿಂಗೆ ಮಾಡಬೇಕು, ಈ ರೀತಿ ಅಂತ ಹೇಳ್ತಾಯಿದ್ರು. ಅವ್ರು ಎಲ್ಲಿಯೂ ಶ್ವೇತಪತ್ರ ಮಂಡಿಸ್ತಾನೆ ಇವರು ಮತ್ತೆ 8,000 ಕೋಟಿ ಅಭಿವೃದ್ಧಿಯನ್ನು ಘೋಷಣೆ ಮಾಡಿದ್ದಾರೆ ಈ ಸಲ ಬಜೆಟಲ್ಲಿ. ಯಾಕಂದರೆ ಶಾಸಕರು ಗಲಾಟೆ ಮಾಡ್ತಿದ್ದಾರಲ್ಲ, ಎಲ್ಲರೂ ಗ್ಯಾರಂಟಿನ ಬೈತಾ ಇದ್ದಾರೆ. ಎಂತಹ ಒಂದು ದಯನೀಯ ಸ್ಥಿತಿ ಅಂದರೆ ಕಾಂಗ್ರೆಸ್ನವರೇ ಗ್ಯಾರಂಟಿನ ಬೈಯುವಂಥ ಸ್ಥಿತಿಯಲ್ಲಿದೆ. ಅವರು ಸಮಾಧಾನ ಪಡಿಸೋಕ್ಕೋ ಅಥವಾ ಅಭಿವೃದ್ಧಿ ಘೋಷಣೆ ಮಾಡಬೇಕಾಗಿರೋದ್ರಿಂದ 8,000 ಕೋಟಿಯನ್ನು ಅಭಿವೃದ್ಧಿಗೆ ಹಾಕಿದ್ದಾರೆ. ಇಲ್ಲಿ ಭಾರತದಲ್ಲಿ ಅಭಿವೃದ್ಧಿ ಅಂದ್ರೇನು? ಕಟ್ಟಡ ನಿರ್ಮಾಣಗಳು, ರೋಡ್ ಕಾಮಗಾರಿಗಳು, ಇಲ್ಲಿ ಪೌಷ್ಟಿಕತೆ ಅಭಿವೃದ್ಧಿ ಆಗೋದಿಲ್ಲ, ಸಾರ್ವಜನಿಕ ಶಿಕ್ಷಣ ಸಬಲೀಕರಣ ಅಭಿವೃದ್ಧಿ ಆಗೋದಿಲ್ಲ, ಸಾರ್ವಜನಿಕ ಆರೋಗ್ಯ ಅಭಿವೃದ್ಧಿ ಅನಿಸ್ಕೊಳ್ಳೋದಿಲ್ಲ, ಪೌಷ್ಟಿಕತೆ ಅಭಿವೃದ್ಧಿ ಅನಿಸ್ಕೊಳ್ಳೋದಿಲ್ಲ, ಮಾನವ ಸಂಪನ್ಮೂಲ ಸೂಚ್ಯಂಕ ಅಭಿವೃದ್ಧಿ ಅನಿಸ್ಕೊಳ್ಳೋದಿಲ್ಲ, ಹಸುವಿನಿಂದ ಹೊರ ಬರೋದು ಅಭಿವೃದ್ಧಿ ಅನಿಸ್ಕೊಳ್ಳೋದಿಲ್ಲ, ಸಮಾನತೆಯನ್ನು ಸಾಧಿಸುವುದು ಅಭಿವೃದ್ಧಿ ಅನಿಸ್ಕೊಳ್ಳೋದಿಲ್ಲ, ದಲಿತರ ಪ್ರಾತಿನಿಧ್ಯ 100% ಶಾಶ್ವತ ಅಭಿವೃದ್ಧಿ ಅನಿಸ್ಕೊಳ್ಳೋದಿಲ್ಲ, ಆದಿವಾಸಿಗಳಿಗೆ ಹಕ್ಕುಗಳನ್ನು ಕೊಡುವಂಥದ್ದು ಅಭಿವೃದ್ಧಿ ಅನಿಸ್ಕೊಳ್ಳೋದಿಲ್ಲ. ಇಲ್ಲಿ ಅಭಿವೃದ್ಧಿ ಅಂತಂದರೆ ರಸ್ತೆ ನಿರ್ಮಾಣ, ಕಟ್ಟಡಗಳ ನಿರ್ಮಾಣ, ಅದು ಪ್ರಭಾವಿ ಸಚಿವರು ಶಾಸಕರಿಗೆ ಹೋಗುವಂಥದ್ದು. 8,000 ಕೋಟಿ ಏನೇನೋ ಕತೆ ಹೇಳುತ್ತೆ. 8,000 ಕೋಟಿ ಸಿದ್ದರಾಮಯ್ಯ ಅನೌನ್ಸ್ ಮಾಡಿರುವಂಥದ್ದು ಸಾವಿರಾರು ಕತೆಗಳು ಹೇಳ್ತವೆ. ಸೊ ಇದು ಒಂದು ಬಿಕ್ಕಟ್ಟಿದು ನಾವು ಅಭಿವೃದ್ಧಿ ಅಂತ ಮಾತಾಡಿದ ತಕ್ಷಣ. ಇದಕ್ಕೆ 2,70,000 ಕೋಟಿ ಕಾಮಗಾರಿ ಅಂತ ಹೇಳ್ಬಿಟ್ರೆ, ಕಾಮಗಾರಿ ಬಗ್ಗೆ ನಿಮಗೆಲ್ಲ ಗೊತ್ತಿದೆ ಯಾವ್ಯಾವ ಅಂಥದ್ದು ಇರುತ್ತೆ ಅಂತೇಳಿ. ಹೀಗಾಗಿ ರಿವೈಸ್ಡ್ ಎಸ್ಟಿಮೇಷನ್ ನೋಡಿದ್ರೆ ಮಾತ್ರ ನಾವು ಹಿಂದಿನ ಬಜೆಟ್ ಬಗ್ಗೆ ನಮಗೊಂದು ಕ್ರೆಡಿಬಿಲಿಟಿ ಗೊತ್ತಾಗುತ್ತೆ. 2024ರಲ್ಲಿ ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ, ವಿವರಗಳಿಗೆ ಹೋಗೋದಿಲ್ಲ. ತೆರಿಗೆಗೆ ಸಂಬಂಧಪಟ್ಟಂಗೆ ವಾಣಿಜ್ಯ ತೆರಿಗೆಗೆ ಗುರಿ ಇಟ್ಕೊಂಡಿದ್ದು ಬಜೆಟ್ ಎಸ್ಟಿಮೇಷನಲ್ಲಿ 2024-25 ಕೊಟ್ಟಾಗ 1.1 ಲಕ್ಷ ಕೋಟಿ ವಾಣಿಜ್ಯ ತೆರಿಗೆ ಸಂಗ್ರಹ ಮಾಡ್ತೀವಿ ಅಂತೇಳಿ. 2025 ಮಾರ್ಚ್ ಅಂತ್ಯದವರೆಗೆ ಅವ್ರು ಸಂಗ್ರಹ ಮಾಡಿದ್ದು 84,700 ಕೋಟಿ. ಅಂದರೆ 25,000 ಕೋಟಿ ಕಡಿಮೆ ಸಂಗ್ರಹ ಮಾಡಿದ್ದಾರೆ ವಾಣಿಜ್ಯ ತೆರಿಗೆಯಲ್ಲಿ. ನೋಂದಣಿಯಲ್ಲಿ ರಿಜಿಸ್ಟ್ರೇಷನ್ ಆ್ಯಂಡ್ ಮುದ್ರಾಂಕದಲ್ಲಿ 26,000 ಕೋಟಿ ಸಂಗ್ರಹ ಮಾಡ್ತೀವಿ ಅಂತ ಹೇಳಿದರು ಕಳೆದ ವರ್ಷ. ಈ ವರ್ಷ ಸಂಗ್ರಹ ಮಾಡಿದ್ದು 18,000 ಕೋಟಿ, ಅಂದರೆ 8,000 ಕೋಟಿ ಕಡಿಮೆ ಆಗಿದೆ. ಅಬಕಾರಿಯಲ್ಲಿ ಬಹಳ ಭರವಸೆ ಇದ್ದಂಥದ್ದು ಅಬಕಾರಿ ಯಾಕಂದರೆ ಇಡೀ ಬಜೆಟಲ್ಲಿ ನಿಂತಿರೋದು ಅಬಕಾರಿ ಸಂಗ್ರಹದ ಮೇಲೆ. ಅಬಕಾರಿ ತೆರಿಗೆ 38,525 ಕೋಟಿ ಗುರಿ ಇಟ್ಕೊಂಡಿದ್ರು. ಅವ್ರು ಸಂಗ್ರಹ ಮಾಡಿದ್ದು 29,371. ಇದು ಭಾಳ ದಯನೀಯ ಕರ್ನಾಟಕದ ಮಟ್ಟಿಗೆ. 9,000 ಕೋಟಿ ಕಡಿಮೆ ಆಗಿದೆ. ಅಂದರೆ ಕಡಿಮೆ ಕುಡಿದಿದ್ದಾರೆ, ಆದರೆ ರಾಜ್ಯದ ತೆರಿಗೆ ಸಂಗ್ರಹಕ್ಕೆ ಅನ್ಯಾಯ ಆಗಿದೆ. ಮೋಟಾರ್ ವಾಹನ ತೆರಿಗೆ ಸಂಗ್ರಹ 13,000 ಕೋಟಿ ಗುರಿ ಇತ್ತು, ಅವ್ರು ಸಂಗ್ರಹ ಮಾಡಿರೋದು 11,585 ಕೋಟಿ. ಅಂದರೆ ಹೋದ ವರ್ಷ ಏನು ಗುರಿ ಇಟ್ಕೊಂಡಿದ್ರು ತೆರಿಗೆ ಸಂಗ್ರಹದಲ್ಲಿ, ಅವರು ಸಂಗ್ರಹ ಮಾಡಿದ್ರೆ 43,000 ಕೋಟಿ 469 ಕಡಿಮೆ ಸಂಗ್ರಹ ಇದೆ. ಇದು ನಮಗೆ ಮುಖ್ಯ ಆಗಬೇಕು. ಬಜೆಟ್ನ ಒಂದು ರಿವ್ಯೂ ಮಾಡಬೇಕಾದ್ರೆ ಏನು ಎಸ್ಟಿಮೇಷನ್ ಮಾಡಿದ್ರು, ಏನಾಗಿದೆ ಅಂತ. 43,460 ಕೋಟಿ ತೆರಿಗೆ ಕಡಿಮೆ ಆಗಿದೆ. ಅಂದರೆ ಒಂದು ಶಿಕ್ಷಣಕ್ಕೆ ಹಂಚಿಕೆ ಮಾಡಿದಂಥ ಬಜೆಟ್ ಶಿಕ್ಷಣಕ್ಕೆ 42,000 ಕೋಟಿ ಕೊಟ್ಟಿದ್ದಾರೆ. ಈ 42,000 ಕೋಟಿ ಅದು ಒಂದು ಶಿಕ್ಷಣಕ್ಕೆ ಸಿಕ್ಬಿಡ್ತಾ ಇತ್ತು. ಆ ತೆರಿಗೆ ಟಾರ್ಗೆಟ್ ಇವ್ರು ರೀಚ್ ಆಗಿಬಿಟ್ಟಿದ್ರೆ 100% ರೀಚ್ ಆಗಿದ್ದಿದ್ರೆ ಶಿಕ್ಷಣಕ್ಕೆ ಸಿಕ್ಬಿಡ್ತಾ ಇತ್ತು. ಆ ಶಿಕ್ಷಣಕ್ಕೆ ಸಿಕ್ಕಂಥ ಬಜೆಟ್ ಏನಿತ್ತಲ್ಲ ಅದನ್ನು ಬೇರೆದಕ್ಕೆ ಹಂಚ್ಬೋದಾಗಿತ್ತು, ಸಮಾಜ ಕಲ್ಯಾಣಕ್ಕೆ ಹಂಚ್ಬೋದಾಗಿತ್ತು, RDPRಗೆ ಹಂಚ್ಬೋದಾಗಿತ್ತು, ಅನೇಕ ವಿಷಯಗಳು ಹಂಚ್ಬೋದಾಗಿತ್ತು. ಆಗ್ತಾ ಇಲ್ಲ.
ಇದನ್ನು ನಾವು ಚರ್ಚೆ ಮಾಡಬೇಕಾಗಿದೆ. ಅದೇ ರೀತಿ ಯೋಜನೆಗಳು ಕೂಡ ಏನು ಲಾಸ್ಟ್ ಇಯರಲ್ಲಿ ಯೋಜನೆಗಳು ಮಾಡಿದ್ದಾರೆ, ಎಷ್ಟು ಯೋಜನೆಗಳು ಜಾರಿಗೊಂಡಿದ್ದಾವೆ, ಎಷ್ಟು ಯೋಜನೆಗಳು ಇನ್ನೂ ಪ್ರಾಜೆಕ್ಟ್ ಹಂತದಲ್ಲಿದ್ದಾವೆ, ಅಥವಾ ಎಷ್ಟು ಯೋಜನೆಗಳು ಇನ್ನೂ ಪ್ರಾಜೆಕ್ಟ್ ಹಂತಕ್ಕೂ ಬಂದಿಲ್ಲ ಅನ್ನೋದನ್ನು ಕೂಡ ನಾವು ಚರ್ಚೆ ಮಾಡಬೇಕಾಗುತ್ತೆ. ಮತ್ತು ಈಗ ಆಲ್ರೆಡಿ ಬಸವರಾಜ್ ಹೇಳ್ದಂಗೆ 2ನೇ ಮಿತಿ ಇರುವಂಥದ್ದು ಈಗಿನ ಕಾಲದ ಬಜೆಟಲ್ಲಿ ಕೇಂದ್ರೀಕರಣ ಆಗಿರುವಂಥದ್ದು. ಇದು ಸಂಪೂರ್ಣವಾಗಿ ಸೆಂಟ್ರಲೈಸೇಷನ್ ಆಗ್ತಾ ಇದೆ, ಅನುದಾನಗಳು ಹೆಚ್ಚಾಗ್ತಾ ಇದ್ದಾವೆ, ಕೇಂದ್ರದ ಅನುದಾನಗಳ ಮೇಲೆ ರಾಜ್ಯ ನಿಲ್ಲುವಂಥ ಸ್ಥಿತಿಗೆ ಬರ್ತಾ ಇದೆ. ಇವತ್ತು ನೋಡಿ ಕೆಲವು ಫಿಕ್ಸ್ ಮಾಡಿದ್ದಾರೆ. ಕೇಂದ್ರದ ತೆರಿಗೆ ಪಾಲು ಕರ್ನಾಟಕ ರಾಜ್ಯದ GSDP ಅಂತ ಕರೀತಾರೆ. ಕರ್ನಾಟಕಕ್ಕೆ ಒಂದು ಸ್ಟೇಟ್ GDP ಇರುತ್ತೆ, ಅದರಲ್ಲಿ ಕೇಂದ್ರದ ತೆರಿಗೆ ಪಾಲು 1.58% ಇದೆ. ಅಂದರೆ ಕರ್ನಾಟಕದ GSDPಯಲ್ಲಿ ಕೇಂದ್ರದ ಪ್ರಮಾಣನೇ 1.58% ಇದೆ, ರಾಜ್ಯದ ತೆರಿಗೆ ಪ್ರಮಾಣ 6.76% ಇದೆ, ಕೇಂದ್ರದ ಅನುದಾನದ ಪ್ರಮಾಣ 0.4%. ಅಂದರೆ ರಾಜ್ಯದ ಆಂತರಿಕ ಉತ್ಪನ್ನದಲ್ಲಿ ಕೇಂದ್ರದಿಂದ 2.12% ಅಷ್ಟು ನಮ್ಗೆ ಅನುದಾನ ಬರಬೇಕು. ಅನುದಾನ ಮತ್ತು ತೆರಿಗೆ ರಾಜ್ಯಕ್ಕೊಂದು GDP ಇರುತ್ತೆ, ಆಂತರಿಕ ಉತ್ಪನ್ನ, ಅದರಲ್ಲಿ ರಾಜ್ಯದ ತೆರಿಗೆ ಪಾಲು, ಅಲ್ಲಿಂದ ರಾಜ್ಯಕ್ಕೆ ಬರಬಾರ್ದಂಥ ತೆರಿಗೆ ಸಿಗ್ಬೋದಂಥ ಪಾಲು 6.76%. ಕೇಂದ್ರದ ತೆರಿಗೆ ಪಾಲು ರಾಜ್ಯದ ಆಂತರಿಕ ಉತ್ಪನ್ನದಲ್ಲಿ 1.58%. ಕೇಂದ್ರದ ಅನುದಾನ ಮೇಲೆ ಡಿಪೆಂಡ್ ಆಗಿರುವಂಥದ್ದು 0.4%. ಕೇಂದ್ರದ ತೆರಿಗೆ ಮತ್ತು ಅನುದಾನ ಒಟ್ಟಿಗೆ 2.12% ಅಷ್ಟು ರಾಜ್ಯದ ಅಭಿವೃದ್ಧಿ ಸೂಚ್ಯಂಕ ಡಿಪೆಂಡ್ ಆಗಿಬಿಟ್ಟಿದೆ. 2%, 2.5% ಅಷ್ಟು. ಕರ್ನಾಟಕದ ತೆರಿಗೆಯಿಂದ 6.5% ಡಿಪೆಂಡ್ ಆಗಿರುತ್ತೆ. ನೀವು 2.5-3% ಅಷ್ಟು ಕೇಂದ್ರದ ಅನುದಾನ ಮತ್ತು ತೆರಿಗೆಯಿಂದ ಬರಬೇಕಾಗಿರೋದಂತಂದರೆ ಯಾವ ರೀತಿ ಅಭಿವೃದ್ಧಿ ಮಾಡೋಕ್ಕೆ ಸಾಧ್ಯ? ಹೀಗಾಗಿ ರಾಜ್ಯಗಳು ಮಂಡಿಸುವಂತಹ ಬಜೆಟಲ್ಲಿ ಮಿತಿಗಳು ಒಳಪಡೋದು ಈ ಎಲ್ಲ ಕಾರಣಕ್ಕೆ. ಇನ್ನು 2ನೇದು ಈ ಬಜೆಟ್ನ ಉದ್ದೇಶ ಇಲಾಖೆಗಳಿಗೆ ಅನುದಾನ ಕೊಡುವಂಥದ್ದು, ಅದೆಲ್ಲರಿಗೂ ಗೊತ್ತಿದೆ. ಈ ಇಲಾಖೆಗೆ ಹಂಚಿಕೆ ಮಾಡ್ತಾ ಹೋಗ್ತಾರೆ. ರಿವೈಸ್ ಎಸ್ಟಿಮೇಷನಲ್ಲಿ ಹಂಚಿಕೆ ಮಾಡೋದಕ್ಕಿಂತ ಬಹುತೇಕ ಕಡಿಮೆ ಇರುತ್ತೆ. ಎಕ್ಸೆಪ್ಟ್ ಲೋಕೋಪಯೋಗಿ ಇಲಾಖೆ, ನೀರಾವರಿ ಇಲಾಖೆ, ಕಂದಾಯ ಇಲಾಖೆಗಳು ಮಾತ್ರ ಅವರು ಅನುದಾನ ಮಾಡಿದಷ್ಟು ಕೊಡ್ತಾರೆ. ಮಿಕ್ಕಂಥ ಯಾವುದೇ ಇಲಾಖೆಗೂ ಅನುದಾನ ಮಾಡಿದಷ್ಟು ವೆಚ್ಚ ಮಾಡಿದಿರೋದು ಇದುವರೆಗೂ ಇಲ್ಲ. ಇನ್ನು ಈ ಬಜೆಟ್ನ ಮತ್ತೊಂದು 3ನೇ ಉದ್ದೇಶ ಬೆಂಗಳೂರಿನ ಒಂದು ಭಾಳ ದೊಡ್ಡ ಮಟ್ಟದಲ್ಲಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಕರ್ನಾಟಕ ವರ್ಸಸ್ ಬೆಂಗಳೂರು ಅನ್ನುವಂತಹ ವಾತಾವರಣವನ್ನು ಇವರೇ ನಿರ್ಮಾಣ ಮಾಡ್ತಾ ಇದ್ದಾರೆ. ಬೆಂಗಳೂರಿಗೆ 7,000 ಕೋಟಿ ಕೊಡ್ತಾ ಇದ್ದಾರೆ, ಟನ್ನಲ್ಗೆ 40,000 ಕೋಟಿ ಕೊಡ್ತಾ ಇದ್ದಾರೆ. ಟನ್ನಲ್ ಅನ್ನುವಂಥದ್ದು DK ಶಿವಕುಮಾರ್ ಅವರ ಒಂದು ಪೆಟ್ ಪ್ರಾಜೆಕ್ಟ್. ಅದು ಈ ಪ್ರಭಾವಶಾಲಿ ರಾಜಕಾರಣಿಗಳಿಗೆ ಪೆಟ್ಟಾಗಿದೆ. ಪೆಟ್ಟಂದ್ರೆ ಭಾಳ ಫೇವರೇಟ್ ಪ್ರಾಜೆಕ್ಟ್ ಅಂದರೆ ಅದರ ಆಳ ಆಗಲ್ಲ, ನಿಮ್ಗೆ ಗೊತ್ತಿರುತ್ತೆ. ನಾನು 40,000 ಕೋಟಿ ಅಂದರೆ ಯಾರ್ಯಾರಿಗೆ ಏನೇನು ಎಲ್ಲೆಲ್ಲಿ ಎನ್ನುವುದು ನೀವು ಅರ್ಥ ಮಾಡ್ಕೊಳ್ಳಿ. ಇಡೀ ಟನಲ್ಗೋಸ್ಕರ 40,000 ಕೋಟಿ ಕೊಟ್ಟಿದ್ದಾರೆ. ಎಷ್ಟು ಇವರಿಗೆ ಮುಂದಾಲೋಚನೆ ಇಲ್ಲ ಅಂತಂದರೆ ಇವತ್ತಿಗೂ ಟನೆಲ್ ಪ್ರಾಜೆಕ್ಟ್ನ ಅಪ್ರೂವ್ ಮಾಡ್ತಾ ಇಲ್ಲ. ಇಲ್ಲಿರುವಂಥ ಪರಿಸರವಾದಿಗಳು, ನಾಗರಿಕ ಸಂಘಟನೆಗಳು ವಿರೋಧ ಮಾಡ್ತಾ ಇದ್ದಾರೆ. ಇನ್ನೂ ಒಂದು ಸಮಾಜದಿಂದ, ವ್ಯವಸ್ಥೆಯಿಂದ ಅದಕ್ಕೆ ಅಪ್ರೂವಲ್ ಸಿಗದೇ ಇರೋ ಸಂದರ್ಭದಲ್ಲಿ ಸರ್ಕಾರ ಅದಕ್ಕೆ 40,000 ಕೋಟಿ ಇಟ್ಟಿದ್ದಾರೆ. ಇದನ್ನು ನೀವು ಯಾವ ಥರ ಯೋಚನೆ ಮಾಡ್ತೀರಿ? ಇದು ಪ್ರಶ್ನೆ. ಬೆಂಗಳೂರನ್ನು ಇವರು ರೂಪಿಸ್ಕೊಂಡಿರುವಂಥ ನೀತಿ. ನಿಮ್ಮ ಈ ದಿನ .com ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ. ಕರ್ನಾಟಕದ 50 ವರ್ಷಗಳ ಎಲ್ಲ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ. ಇನ್ನೇಕೆ ತಡ, ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ. ಇನ್ನು ಆ್ಯಸ್ ಆ್ಯಂಡ್ ಟುಡೇ ಕರ್ನಾಟಕದಲ್ಲಿ 1,800 ಕೋಟಿ ಯೋಜನೆಗಳಿದ್ದಾವೆ. 1,800 ಕೋಟಿ ಯೋಜನೆಗಳಿದ್ದಾವೆ ಅಂತಂದರೆ ಯಾವ್ಯಾವ ಯೋಜನೆಗಳವು, ಅವು ಎಲ್ಲಿ ತಲುಪ್ತಾ ಇದ್ದಾವೆ ಅಂದರೆ ಒಂದು ಸ್ಪಷ್ಟತೆ ಕಾಣಿಸ್ತಾ ಇಲ್ಲ. 1,800 ಕೋಟಿಗಳಂದರೆ ಯಾವವು? ಎಲ್ಲವೂ ಕಾರ್ಯನಿರತವಾಗಿದ್ದಾವ, ಎಲ್ಲವೂ ಕಾರ್ಯಾಚರಣೆ ಮಾಡ್ತಾ ಇದ್ದಾವ, ಎಲ್ಲವೂ ಕಟ್ಟಕಡೆಯ ವ್ಯಕ್ತಿಗಳಿಗೆ ತಲುಪ್ತಾ ಇದ್ದಾವ. ಯೋಜನೆಗಳಂದರೆ ಕೊನೆಗೂ ಅದೇ ತಾನೇ, ಜನಸಾಮಾನ್ಯರಿಗೋಸ್ಕರ ಇರುವಂಥದ್ದು ಯೋಜನೆಗಳು. ಕಟ್ಟಕಡೆಯ ವ್ಯಕ್ತಿ ತಲುಪ್ತಾ ಇದ್ದಾವ, ಅದ್ರ ಬಗ್ಗೆ ಯಾವುದೇ ಸ್ಪಷ್ಟತೆ ಇಲ್ಲ. ಅದಕ್ಕೊಂದು ನಿಮಗೆ ಮಾಹಿತಿ ಕೂಡ ಸಿಗೋದಿಲ್ಲ. ರ್ಯಾಷನಲೈಸೇಷನ್ ಕೂಡ ಮಾಡಬೇಕಂದ್ರೆ ಇವ್ರಿಗೆ ಗೊತ್ತಿಲ್ಲ 1,800 ಹೇಗೆ ರ್ಯಾಷನಲೈಸ್ ಮಾಡಬೇಕು ಅನ್ನುವಂತಹ ಒಂದು ಕಾರ್ಯಯೋಜನೆ ಕೂಡ ನಮಗೆ ಕಾಣಿಸ್ತಾ ಇಲ್ಲ. ಈ ಬಜೆಟ್ನ ಮತ್ತೊಂದು ಉದ್ದೇಶ. ಇನ್ನು ಈ ಬಜೆಟಲ್ಲಿ ಒಟ್ಟು ಎಸ್ಟಿಮೇಟ್ ಮಾಡಿರ್ತದ್ದು ಕಳೆದ ವರ್ಷದವರೆಗೆ 80,060 ಕೋಟಿ ಸಬ್ಸಿಡಿ ಕೊಟ್ಟಿದ್ದಾರೆ. ಸಬ್ಸಿಡಿಯ ಪ್ರಮಾಣ 80,060 ಕೋಟಿ. ಈ ವರ್ಷ ಕಳೆದ ವರ್ಷಕ್ಕಿಂತ ಹತ್ತಿರ 2,000 ಕೋಟಿ ಜಾಸ್ತಿ ಆಗಿದೆ. ಇದರಲ್ಲಿ ಸಾರ್ ಎಲ್ಲ ಕೂತಿದ್ದಾರೆ, ಕೈಗಾರಿಕೆ ಮತ್ತು ವಾಣಿಜ್ಯಗೆ 573 ಕೋಟಿ ಸಬ್ಸಿಡಿ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಈ ವರ್ಷ. ಅದರಲ್ಲಿ MSMEಗೆ ಏನೂ ಕೊಡೋದಿಲ್ಲ. ಇಡೀ ದೇಶ ಹಿರಿಯ ಏನು ಯಥಾ ರಾಜ ತಥಾ ಪ್ರಜೆ ಅನ್ನೋಂಗೆ ಕೇಂದ್ರ ಸರ್ಕಾರ ಹೇಗೆ ವರ್ತಿಸ್ತಾ ಇದೆಯೋ, ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡ್ತಿರುವಂಥ ಸಿದ್ದರಾಮಯ್ಯ ಸಹ ಅದೇ ಥರ ವರ್ತಿಸ್ತಾ ಇದ್ದಾರಲ್ವ ಸರ್? ಆ ಫಾಕ್ಸ್ಕಾನ್ ಅಂತ ಕಂಪ್ನಿಗೆ ಅದ್ರ ಬಗ್ಗೆ ಅಪಾದನೆಗಳು ಬರ್ತಾ ಇದ್ದಾವೆ, ಆರೋಪಗಳು ಬರ್ತಾ ಇದ್ದಾವೆ. ಹೆಣ್ಮಕ್ಳು ಮದುವೆ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಕೆಲಸದಿಂದ ತೆಗೆದಿದ್ದಾರೆ ಅಲ್ಲಿ, ಎಲ್ಲಿ ತಮಿಳ್ನಾಡಲ್ಲಿ. ಅವರಿಗೆ 6,500 ಪ್ರೋತ್ಸಾಹನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯವ್ರಿಗೆ ಯಾರು ಇವ್ರಿಗೆ ಸಲಹೆ ಕೊಟ್ಟರು, ಯಾರು ಇದು ಮಾಡಿದ್ರು ಅಂತ ಇದುವರೆಗೂ ಗೊತ್ತಿಲ್ಲ.
MSME ಇಡೀ ದೇಶದಲ್ಲಿ 12 ಕೋಟಿ 10 ಉದ್ಯೋಗ ಸೃಷ್ಟಿ ಮಾಡುವಂಥ ದೇಶದ ಬಗ್ಗೆ ಮಾತಾಡಿದ್ರೆ ಕರ್ನಾಟಕಕ್ಕೆ ಅದರದಾದಂಥ ರೀತಿಯಲ್ಲಿ ಇರುತ್ತೆ. ಮಾಡುವಂಥ MSME ಇದೆ, ಹೈಯೆಸ್ಟ್ ಉದ್ಯೋಗ ಸೃಷ್ಟಿ ಮಾಡುವಂಥದ್ದು. ನಿಜವಾಗಲೂ ನೀವೇನಾದರೂ ಸಮಾಜವಾದಿ ಕಡೆಗೆ ಹೋಗ್ಬೇಕಪ್ಪ ಅಂತಂದರೆ ಅದರ ಮೊದಲ ಮೆಟ್ಟಿಲೇ MSME, ಮೈಕ್ರೋ ಸ್ಮಾಲ್ ಸ್ಕೇಲ್ ಆ್ಯಂಡ್ ಮೀಡಿಯಮ್ ಇಂಡಸ್ಟ್ರಿ ಅಂತ ಏನಿದೆಯಲ್ಲ ಅದನ್ನು ಅಭಿವೃದ್ಧಿಪಡಿಸಿದರೆ ನಾವು ಮತ್ತೊಂದು ಹಂತ ಇದೆಯಲ್ಲ ಸಮಾಜವಾದಿಯ ನಿಜವಾದ ಹಂತಕ್ಕೆ ಹೋಗೋಕ್ಕೆ ಸಾಧ್ಯ ಆಗುತ್ತೆ. ಅದರ ಮೊದಲ ಹಂತವಾದಂಥ MSMEನ ನೀವು ನೆಗ್ಲೆಕ್ಟ್ ಮಾಡಿಬಿಟ್ರೆ ನೀವು ಯಾವುದೇ ರೀತಿಯ ಒಂದು ಸಮಾಜವಾದಿ ಅನ್ನುವ ಕನಸನ್ನು ಕಾಣೋಕ್ಕಾಗೋದಿಲ್ಲ. ಈ MSMEಯನ್ನು ಕೂಡ ಸಂಪೂರ್ಣವಾಗಿ ನಾಶ ಮಾಡಲಾಗಿದೆ. ಸಂಪೂರ್ಣವಾಗಿ ಅದಕ್ಕೆ ಯಾವ ರೀತಿಯ ಪ್ರೋತ್ಸಾಹ ಕೊಡ್ತಾ ಇಲ್ಲ. ಕೇಂದ್ರ ಸರ್ಕಾರದ ಬಜೆಟಲ್ಲಿ ಸಾಲ ಹೇಳ್ತಾ ಇದ್ದಾರೆ ಅಷ್ಟೇ, ಸಾಲ ತೊಗೋಬೋದು, ಕೊಲಾಟ್ರಲ್ಸ್ ಸಾಲ ಬೇಕಾಗಿಲ್ಲ ಅವರಿಗೆ, ಸಾಲ ಹೆಂಗಾದರೂ ಮಾಡ್ತಾರೆ, ಪ್ರೋತ್ಸಾಹನ ಬೇಕಲ್ಲ. ವಾಟ್ ಇಸ್ ದ ಸಪೋರ್ಟಿಂಗ್ ಸ್ಟ್ರಕ್ಚರ್ ಇಲ್ವಲ್ಲ. ಈ ಥರದ ಪ್ರಾಬ್ಲಮ್ಮು ಸಿದ್ದರಾಮಯ್ಯ ಸರ್ಕಾರದಲ್ಲೇ ಇದೆ. ಇಲ್ಲಿ ಸಹ MSMEಗೆ ಯಾವುದೇ ರೀತಿಯ ಸಪೋರ್ಟ್ ಕೊಟ್ಟಿದ್ದು ನನಗಂತೂ ಕಾಣಲಿಲ್ಲ. ಇದಿಷ್ಟು ಒಂದು ಬಜೆಟ್ನ ಉದ್ದೇಶ ಅಂತ ಹೇಳಬೇಕಾಗತ್ತೆ. ಈ ವರ್ಷದಲ್ಲಿ ಬಜೆಟ್ ವೆಚ್ಚ 4 ಲಕ್ಷ ಕೋಟಿ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ರೆವಿನ್ಯೂ ವೆಚ್ಚ 3.11 ಲಕ್ಷ ಕೋಟಿ. ಕಳೆದ ವರ್ಷ 2.90 ಇತ್ತು ರೆವಿನ್ಯೂ ವೆಚ್ಚ, ಈ ಸಲ 3.11 ಕೋಟಿ ಅಂತ ಹೇಳ್ತಾ ಇದ್ದಾರೆ. ಬಂಡವಾಳ ಕ್ಯಾಪಿಟಲ್ ವೆಚ್ಚ 71,000 ಕೋಟಿ ಅಂತ ಹೇಳ್ತಾ ಇದ್ದಾರೆ. ಅದು GSDP ಮತ್ತು ರಾಜ್ಯದ ಆಂತರಿಕ ಉತ್ಪನ್ನ ಅಂತ ಅದರ 0.81% ಇದೆ. ಸಾಲ ನೋಡಿ, ಸಾಲ ಮರುಪಾವತಿನ 26,000 ಕೋಟಿ ಮಾಡಬೇಕು ಇವರು. ಬಡ್ಡಿ ಇಡೀ GSDP ಅಂತ ಏನು ಕರಿತಿದ್ದೀವಿ, ಈ ರಾಜ್ಯದ ಒಂದು ಆಂತರಿಕ ಉತ್ಪನ್ನ ಅಂತಿದೆ, GDP ಅದು ರಾಜ್ಯದಿರುತ್ತೆ, ಅದರ 15.6% ಬಡ್ಡಿ ಕಟ್ತಾ ಇದ್ದೀವಿ. 15.6% ಬಡ್ಡಿ ಕಟ್ಟಬೇಕಾಗತ್ತೆ. ಆದಾಯ 2.92 ಲಕ್ಷ ಕೋಟಿ, ಅಂದರೆ ವೆಚ್ಚ 4 ಲಕ್ಷ ಕೋಟಿ, ಆದಾಯ 2.4 ಲಕ್ಷ ಕೋಟಿ. ಈ ಆದಾಯವೇ ಭಾಳ ಟ್ರಿಕಿ ಯಾವುದೇ ಬಜೆಟಲ್ಲಿ. ತೆರಿಗೆ, ರಾಜ್ಯದ ತೆರಿಗೆಯಿಂದ 2 ಲಕ್ಷ ಕೋಟಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಆಗಲೇ ನಾನು ಕಳೆದ ವರ್ಷ ತೆರಿಗೆಯಿಂದ ನಾವು ನೋಡಿದ್ದೀವಿ 43 ಲಕ್ಷ ಕೋಟಿ ಬರಲಿಲ್ಲ. ಸೊ 2 ಲಕ್ಷ ಕೋಟಿ, ಈ ವರ್ಷವೂ 43 ಲಕ್ಷ ಕೋಟಿ ಬರಲ್ಲ ಅಂದರೆ ನಮಗೆ ಸಿಗುವಂಥದ್ದು ಕೇವಲ 1.5 ಲಕ್ಷ ಕೋಟಿ ಮಾತ್ರನೇ. 43,000 ಸಿಗಲಿಲ್ಲ ಅಂತಂದರೆ 1.5 ಲಕ್ಷ ಕೋಟಿ ಸಿಗುತ್ತೆ. 2 ಲಕ್ಷ ಸಂಗ್ರಹ ಆಗೋದಿಲ್ಲ. ಇನ್ನು ಕೇಂದ್ರದಿಂದ 67,873 ಕೋಟಿ ತೆರಿಗೆ ಇದೆ. ಆದಾಯದಲ್ಲಿ 67,873 ಕೋಟಿ ಕೇಂದ್ರದಿಂದ ಬರಬೇಕು ಆ ತೆರಿಗೆ. ಇದುವರೆಗೂ ನಾವು ಪ್ರತಿದಿನ ಪತ್ರಿಕೆ ತೆಗೆದಾಗ ನೋಡ್ತೇವೆ, ಸಿದ್ದರಾಮಯ್ಯನವರು ಹೇಳ್ತಾನೆ ಬರ್ತಾ ಇದ್ದಾರೆ, ಪ್ರತಿ ವರ್ಷ ನಮಗೆ 12,000ದಿಂದ 15,000 ವಂಚನೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ 67,877 ಕೋಟಿ ಬರುವ ಸಾಧ್ಯತೆಗಳಿಲ್ಲ. ಇಲ್ಲಿ 45,000 ಕೋಟಿ, ಅಲ್ಲಿ ಒಂದು ಅದರಲ್ಲಿ ಅರ್ಧದಷ್ಟು ಅಂತ ತೊಗೊಂಡ್ರು ಸುಮಾರು ಒಂದು 20,000 ಕೋಟಿ, ಆದರೆ 65,000 ಕೋಟಿ ಆಯಿತು. ಇನ್ನು ತೆರಿಗೇತರ ಆದಾಯ, ನಾನ್ ಟ್ಯಾಕ್ಸಬಲ್ ಆದಾಯ 16,000 ಕೋಟಿ ಅಂದರೆ ಅದಕ್ಕೊಂದು 2,000 ಕೋಟಿ ತೆಗೆದ್ರೆ ಹತ್ರ 2.92 ಲಕ್ಷದಲ್ಲಿ 70,000 ಕೋಟಿ ಬರುವ ಸಾಧ್ಯತೆಗಳಿಲ್ಲ. ಕಳೆದ ವರ್ಷದ ಥರ ಆದರೆ, ಕಳೆದ ವರ್ಷದ ಥರನೇ ರಿಪೀಟ್ ಆದರೆ 72,000 ಕೋಟಿ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಆಗ ನಿಜವಾದ ಆದಾಯ ಮುಂದಿನ ವರ್ಷ ನಾವು ಇದೇ ರೀತಿ ಮಾತಾಡಿದ್ರೆ ರಿವೈಸ್ ಎಸ್ಟಿಮೇಷನ್ ಮಾಡಿದಾಗ 2.92 ಲಕ್ಷ ಕೋಟಿ ಇರೋಕ್ಕೆ ಸಾಧ್ಯ ಇಲ್ಲ. 2.1 ಲಕ್ಷ ಕೋಟಿ ಇರುತ್ತೆ. ಆದರೆ ವೆಚ್ಚ ಇದೆಯಲ್ಲ, ರೆವಿನ್ಯೂ ವೆಚ್ಚ 3.11 ಇರೋದು ಜಾಸ್ತಿ ಆಗೋದು ಹೊರತು ಕಡಿಮೆ ಆಗೋದಿಲ್ಲ. ಇದು ಬಜೆಟ್ನ ದೊಡ್ಡ ಬಿಕ್ಕಟ್ಟು ಏನಂದರೆ ವೆಚ್ಚ ಜಾಸ್ತಿ ಆಗುತ್ತೆ ರಿವೈಸ್ ಎಸ್ಟಿಮೇಷನಲ್ಲಿ, ಆದಾಯ ಕಡಿಮೆ ಆಗ್ತಾ ಹೋಗುತ್ತೆ. ಇದು ಮತ್ತೊಂದಿಷ್ಟು ಫಿಸ್ಕಲ್ ಡೆಫಿಸಿಟ್ಟು ಜಾಸ್ತಿ ಮಾಡ್ತಾ ಹೋಗುತ್ತೆ. ಈಗ ಈ ಸರ್ಕಾರ ಹೇಳಿದೆ ವಿತ್ತೀಯ ಕೊರತೆ ಅಂದರೆ ಆದಾಯ ಮತ್ತು ವೆಚ್ಚದ ನಡುವಿನ ವ್ಯತ್ಯಾಸ ಏನಿದೆ ಅದು ವಿತ್ತೀಯ ಕೊರತೆ 90,428 ಕೋಟಿ ಅಂತ ಹೇಳುತ್ತೆ. ಅದು GSDPಯ 2.95% ಅಂತ ಹೇಳುತ್ತೆ. ಇಲ್ಲೊಂದು ಟ್ರಿಕ್ಕಿ ಇದೆ. ಕೇಂದ್ರ ಸರ್ಕಾರ ಒಂದು ಹೇಳ್ಬಿಡುತ್ತೆ, ಒಂದು ರೂಲು, ನಿಮ್ಮ GSB ನಿಮ್ಮ ರಾಜ್ಯದ GDPಗಿಂತ 3% ಒಳಗಡೆ ಇರಬೇಕು ಅಂತ ಹೇಳುತ್ತೆ ಫಿಸ್ಕಲ್ ಡೆಫಿಸಿಟ್ಟು. ಇವರು ಸಹ ಏನು ಮಾಡ್ತಾರೆ, ಬಜೆಟ್ನ ಈ ಲೆಕ್ಕಾಚಾರ ತೋರಿಸ್ಬಿಟ್ಟು 2.95 ಇದೆ ನಮ್ಮದು ಅಂತ ತೋರಿಸ್ಬಿಡ್ತಾರೆ. ಹೀಗಾಗಿ ಹೌದು ವಿತಿನ್ ದ ಲಿಮಿಟ್ ಇದೆ ಅಂತ ಹೇಳ್ತಾರೆ. ನಾನು ಈಗಲೇ ನಿಮ್ಮ ಲೆಕ್ಕ ಹೇಳಿದ್ದೀನಿ, ಆದಾಯ ಕಡಿಮೆ ಆಗುತ್ತೆ, ವೆಚ್ಚ ಜಾಸ್ತಿ ಆದಾಗ ವಿತ್ತೀಯ ಕೊರತೆ 2.95% ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೆ ಏನಾಗುತ್ತೆ, ಬಜೆಟ್ ಶಿಸ್ತು ಏನಾಯಿತು. ಬಟ್ ಇನ್ನೊಂದು ವಿತ್ತೀಯ ಕೊರತೆ ಬಗ್ಗೆ ಮಾತಾಡಿದ್ರೆ ನಾವು ಎಚ್ಚೆತ್ಕೋಬೇಕಾದ್ರೆ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ, ಇದು ನಿಯೋ ಲಿಬರಲಿಸಮ್ನ ಮತ್ತೊಂದು ಪಾಲಿಸಿ. ಇದು ನಿಯೋ ಲಿಬರಲಿಸಮ್ ಏನು ಹೇಳುತ್ತಂದರೆ, ನೀವು ಆದಷ್ಟು ಫಿಸ್ಕಲ್ ಡೆಫಿಸಿಟ್ ಕಡಿಮೆ ಮಾಡಿ ಅಂತ ಹೇಳುತ್ತೆ. ಫಿಸ್ಕಲ್ ಡೆಫಿಸಿಟಿಂದನೇ ನಮ್ಗೆ ಅನ್ಯಾಯ ಆಗ್ತಾ ಇದೆ, ಆದಾಯ ಕಡಿಮೆ ವೆಚ್ಚ ಜಾಸ್ತಿ ಆಗ್ತದೆ ಅಂತ ಹೇಳ್ತಾರೆ. ಇದು ಆರ್ಥಿಕ ಶಿಸ್ತಿನ ಹಿನ್ನೆಲೆಯಲ್ಲಿ ವಿತ್ತೀಯ ಕೊರತೆ ಯಾವತ್ತೂ ಕಡಿಮೆ ಇರಬೇಕು. ಆದರೆ ನಾವು ಗ್ಯಾರಂಟಿಗಳಂಥ ಕಲ್ಯಾಣ ಯೋಜನೆಗಳ ಆಧಾರದಲ್ಲಿ ನಾವು ಆರ್ಥಿಕ ನೀತಿಯನ್ನು ರೂಪಿಸ್ತಿರ್ಬೇಕಾದ್ರೆ ವಿತ್ತೀಯ ಕೊರತೆ ಬಂದೇ ಬರುತ್ತೆ, ವಿತ್ತೀಯ ಕೊರತೆ ಜಾಸ್ತಿ ಆಗೇ ಆಗುತ್ತೆ. ಆದರೆ ವರ್ಲ್ಡ್ ಬ್ಯಾಂಕ್ ಅಂತ ನವೋದಾರಿಕರು ಹೇಳ್ತಿರ್ಬೋದು, ನೀವು ಗ್ಯಾರಂಟಿಗಳನ್ನು ನಿಲ್ಲಿಸಿ, ಸಬ್ಸಿಡಿಗಳನ್ನು ನಿಲ್ಲಿಸಿ, ಆ ಮೂಲಕ ವಿತ್ತೀಯ ಕೊರತೆಯನ್ನು ಕಡಿಮೆ ಮಾಡಿ ಅಂತ ಹೇಳ್ತಾ ಹೊರತಾಗಿ ಈ ಕ್ರೂನಿ ಕ್ಯಾಪಿಟಲಿಸ್ಟ್ಗಳಿಗೆ ಕೊಡ್ತಿರುವಂತಹ ಪ್ರೋತ್ಸಾಹಗಳನ್ನು ನಿಲ್ಲಿಸಿ ಅಂತ ಹೇಳ್ತಾ ಇಲ್ಲ, ಕಾರ್ಪೊರೇಟ್ ತೆರಿಗೆಯನ್ನು ಹೆಚ್ಚಿಗೆ ಮಾಡಿ ಅಂತ ಹೇಳ್ತಾ ಇಲ್ಲ, ಅತಿ ಶ್ರೀಮಂತರ ಮೇಲೆ 2% ಟ್ಯಾಕ್ಸ್ ಹಾಕಿ ಅಂತ ಹೇಳ್ತಾ ಇಲ್ಲ. ಇವೆಲ್ಲ ಬಿಕ್ಕಟ್ಟುಗಳಿದ್ದಾವೆ. ಇನ್ನೊಂದು SSP TSP ಬಗ್ಗೆ ಸಾರ್ ಮಾತಾಡ್ತಾರೆ, 42,000 ಕೋಟಿ ಅಂತ ಹೇಳಿದ್ದಾರೆ. ಈ SSP TSP 42,000 ಕೋಟಿಯಲ್ಲಿ
SCPಯಿಂದ ಗೃಹಲಕ್ಷ್ಮಿಗೆ 5,364 ಕೋಟಿ ಕೊಡ್ತಾ ಇದ್ದಾರೆ. TSPಯಿಂದ 2,074 ಕೋಟಿ ಕೊಡ್ತಾ ಇದ್ದಾರೆ. ಒಟ್ಟಿಗೆ ಗೃಹಲಕ್ಷ್ಮಿ ಯೋಜನೆಗೆ 7,438 ಕೋಟಿ ಕೊಡ್ತಾ ಇದ್ದಾರೆ. ಶಕ್ತಿ ಯೋಜನೆಗೆ 1,060 ಕೋಟಿ ಕೊಡ್ತಾ ಇದ್ದಾರೆ. TSPಯಿಂದ 477 ಕೋಟಿ ಕೊಡ್ತಾ ಇದ್ದಾರೆ. ಒಟ್ಟು 1,537 ಕೋಟಿ ಕೊಡ್ತಾ ಇದ್ದಾರೆ ಶಕ್ತಿ ಯೋಜನೆಗೆ. ಅನ್ನಭಾಗ್ಯಕ್ಕೆ 1,126 ಕೋಟಿ ಕೊಡ್ತಾ ಇದ್ದಾರೆ. TSPಗೆ 514 ಕೋಟಿ ಕೊಡ್ತಾ ಇದ್ದಾರೆ. ಒಟ್ಟು 1,670 ಕೋಟಿ ಕೊಡ್ತಾ ಇದ್ದಾರೆ. ಯುವ ನಿಧಿಗೆ 1,114 SCPಯಿಂದ ಕೊಡ್ತಾ ಇದ್ದಾರೆ. TSPಯಿಂದ 48 ಕೋಟಿ ಕೊಡ್ತಾ ಇದ್ದಾರೆ. ಒಟ್ಟಿಗೆ 162 ಕೋಟಿ ಕೊಡ್ತಾ ಇದ್ದಾರೆ. ಒಟ್ಟಾರೆ 4 ಗ್ಯಾರಂಟಿಗಳಿಗೆ 9,512 ಕೋಟಿ SCPಯಿಂದ ಕೊಡ್ತಾ ಇದ್ದಾರೆ. 3,921 ಕೋಟಿ TSPಯಿಂದ ಕೊಡ್ತಾ ಇದ್ದಾರೆ. ಒಟ್ಟು 13,423 ಕೋಟಿ SSP TSPಯಿಂದ ಕೊಡ್ತಾ ಇದ್ದಾರೆ. 42,000 ಕೋಟಿಗೆ ಹೋಲಿಸಿದ್ರೆ 26.33% ಗ್ಯಾರಂಟಿಗೆ ಹೋಗ್ತಾ ಇದೆ. ಇದು ಉದಾಹರಣೆಗೆ ನಾವು ಅಧಿಕಾರಿಗಳನ್ನ ಮಾತಾಡಿಸಿದ್ರೆ ಅವ್ರು ಹೇಳ್ತಾರೆ BPL ಕಾರ್ಡ್ ವಿತರಿಸುವಾಗ ಇವೆಲ್ಲವೂ BPL ಕಾರ್ಡ್ ಮೇಲೆ ಡಿಪೆಂಡ್ ಆಗಿರೋಂಥದ್ದು. ಇದು BPL ಕಾರ್ಡ್ ಆಧಾರದ ಮೇಲೆ ನಿರ್ಧರಿಸ್ತಾರೆ. BPL ಕಾರ್ಡ್ನ ವಿತರಿಸುವಾಗ 2018ರಲ್ಲಿ ಕೇವಲ ಆರ್ಥಿಕ ಆಧಾರದಲ್ಲಿ ಮಾತ್ರ ವಿತರಿಸಿದ್ದಾರೆ. 2.2 ಲಕ್ಷ ಏನಿದೆ ವಾರ್ಷಿಕ ಮಿತಿ, ಅದರ ಆಧಾರದಲ್ಲಿ ಮಾತ್ರ ಅಲ್ಲೆಲ್ಲಿಯೂ ಜಾತಿ ಪ್ರಸ್ತಾಪ ಆಗೋದಿಲ್ಲ. ನಮ್ಮ ಆಧಾರ್ ಕಾರ್ಡ್ನಲ್ಲಿ ಎಲ್ಲೂ ಜಾತಿ ನಾನಂತೂ ನೋಡಿದ ಜಾತಿ ಇರೋದಿಲ್ಲ. ಹಾಗಿದ್ರೆ ಶಕ್ತಿ ಯೋಜನೆಯಲ್ಲಿ ದಲಿತ ಮಹಿಳೆಯರಂತ ಎಲ್ಲಿ ಗುರುತಿಸ್ತೀರಾ? ಬಸ್ಸಲ್ಲಿ ಆಧಾರ್ ಕಾರ್ಡ್ ತೋರಿಸ್ತಾರೆ ಅಷ್ಟು, ಅದಿಲ್ಲ ರೆಕಾರ್ಡ್ ಆಗೋದೇ ಅಲ್ಲ. ನೀವು ಯಾವ ರೀತಿ ದಲಿತ ಮಹಿಳೆಗೆ ಶಕ್ತಿ ಯೋಜನೆಗೆ ಹೆಲ್ಪ್ ಆಗುತ್ತೆ? ಗುರುತಿಸಲಿಕ್ಕೆ ಸಾಧ್ಯನೇ ಇಲ್ಲ. ಶಕ್ತಿ ಯೋಜನೆಯಲ್ಲಿ 160 ಕೋಟಿ ನೀವು ದಲಿತ ಮಹಿಳೆಯರಿಗೆ ಶಕ್ತಿ ಯೋಜನೆಯಲ್ಲಿ ಕೊಟ್ಟಿದ್ದೀರಂದರೆ ಬಸ್ ಹತ್ತುವಂಥ ಮಹಿಳೆ ಜಾತಿ ಹೆಂಗೆ ಗುರುತಿಸ್ತೀರಾ? ಗೃಹ ಜ್ಯೋತಿ ಯೋಜನೆ ಅಲ್ಲಿ RR ನಂಬರ್ ಮಾತ್ರ ರೆಫರೆನ್ಸು, ಎಲ್ಲಿಯೂ RR ನಂಬರಲ್ಲಿ ಜಾತಿ ಇರೋದಿಲ್ಲ. ಇನ್ನು ಯಾವ ರೆಫರೆನ್ಸಲ್ಲಿ ಗೃಹ ಜ್ಯೋತಿಯಲ್ಲಿ ದಲಿತ ಮಹಿಳೆಗೆ ದಲಿತ ಕುಟುಂಬಗಳಿಗೆ ಲಕ್ಷ್ಮಿ ಏನು ಕರೆಂಟ್ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದೀವಿ. ಇದು SSP TSP ಸಾರ್ ಮುಂದೆ ಮಾತಾಡ್ತಾರೆ. ನಾನು ಜಸ್ಟ್ ಬಜೆಟ್ಗೆ ಸಂಬಂಧಪಟ್ಟಿದ್ದು ಮಾತ್ರ ಹೇಳಿದೆ. ಇದರ ಜೊತೆಗೆ ಮತ್ತೆ ಹೊಸ ಕಾಮಗಾರಿಗಳು ಹೊಸ ಇದುಗಳು ಆಗಲೇ ಹೇಳ್ದಂಗೆ 2,70,695 ಕೋಟಿ ಕಾಮಗಾರಿ ಮಂಜೂರಾಗ್ಬಿಟ್ಟಿದೆ. ಮಂಜೂರಾಗಿರೋದ್ರಲ್ಲಿ ಶುರುವಾಗಿರೋದೆಷ್ಟು, ಪೇಪರ್ ಮೇಲೆ ಇರೋದೆಷ್ಟು, ಇನ್ನೊಂದೆಷ್ಟು ಗೊತ್ತಿಲ್ಲ. ಸಿದ್ದರಾಮಯ್ಯನವರು ಕೂಡ ಅದ್ರ ಬಗ್ಗೆ ವಿವರಗಳು ಕೊಡ್ತಾ ಇಲ್ಲ. ಇಷ್ಟಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇಷ್ಟಾದಮೇಲೆ ಇವರು ಅದನ್ನು ಮುಂದುವರಿಸಲು ನಮಗೆ ಗೊತ್ತಿಲ್ಲ. ಇವರು ಎಕ್ಸ್ಟ್ರಾ 8,000 ಕೋಟಿ ಅಭಿವೃದ್ಧಿ ಕೊಟ್ಟಿದ್ದಾರಲ್ಲ, ಇದು ಸೇರಿದ್ರೆ 2,070 2,70,695 ಕೋಟಿ ಪ್ಲಸ್ 8,000 ಕೋಟಿ ಅಂತಂದರೆ ಎಷ್ಟು ಹತ್ರ 2,80,000 ಕೋಟಿ ಹತ್ತಿರ ಆಗುತ್ತೆ. ಇದರ ಕಥೆ ಏನು? ಇದು ಕೂಡ ಕಾಮಗಾರಿ ಅಡಿಯಲ್ಲಿ ಬರುತ್ತಲ್ವಾ? ಇದು ಏನಾಗ್ತಾ ಇದೆ? ಎಷ್ಟು ವೆಚ್ಚ ಆಗ್ತಾ ಇದೆ ಇಲ್ಲಿ? ಇದು ಅದನ್ನೇ ಹೇಳ್ತಿರೋದು. ಇದೊಂದು ನ್ಯೂ ಲಿಬರಲಿಸಮಲ್ಲಿ ಬರ್ತಿರುವಂಥದ್ದು. ಈಗ ನೋಡಿ, ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ. ಈ ಕಾಮಗಾರಿಗಳು ಲೆಕ್ಕ ಬಂದಾಗ ಒಂದು ಪ್ರಾಜೆಕ್ಟ್ ಶುರು ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ. ಮತ್ತು ಬೆಂಗಳೂರು ಕೇಂದ್ರಿತವೇ ಒಂದು ಮೇಲ್ಸೇತುವೆ ನಿರ್ಮಾಣ ಮಾಡಿದ್ರೆ 2023ರಲ್ಲಿ ಕಂಪ್ಲೀಟ್ ಆದರೆ ಮೇಲ್ಸೇತುವೆ ವೆಚ್ಚ 25 ಕೋಟಿ ಅಂತಂದರೆ 2025ರಲ್ಲಿ ಕಂಪ್ಲೀಟ್ ಆಗೋದಿಲ್ಲ. ಅದು 2030ಕ್ಕೆ ಹೋಗುತ್ತೆ. 5 ವರ್ಷ ತಡ ಆಗಿದ ತಕ್ಷಣವೇ ಆ ಕಾಮಗಾರಿ ವೆಚ್ಚ ಇದೆಲ್ಲ, ಈ ಇಡೀ ಪ್ರಾಜೆಕ್ಟ್ನ ವೆಚ್ಚ ಡಬಲ್ ಆಗಿಬಿಡುತ್ತೆ. 25 ಕೋಟಿ ಇರುತ್ತೆ 50 ಕೋಟಿ ಆಗಿಬಿಡುತ್ತೆ. ಎಸ್ಕಲೇಷನ್ ಅಮೌಂಟ್ ಇದೆಯಲ್ಲ, ಅದಕ್ಕೆ ಲೆಕ್ಕ ಸಿಗ್ತಾ ಇಲ್ಲ. 5 ವರ್ಷ ತಡ ಆಗಿದ್ದಕ್ಕೆ ಹೇಗೆ ಅದು ಡಬಲ್ ಆಗುತ್ತೆ ಅನ್ನೋದಕ್ಕೆ ಎಲ್ಲಿಯೂ ನಮಗೆ ದಾಖಲೆ ಸಿಗೋದಿಲ್ಲ. ಈ ತರಹದ ಒಂದು ದೊಡ್ಡ ಮಟ್ಟದ ಭ್ರಷ್ಟಾಚಾರ ನಡೀತಿರೋದು ಕೂಡ ನಾವು ನೋಡಬೇಕಾಗತ್ತೆ. ಇನ್ನು ಕೊನೆಗೆ ನಾವು ಇದಿಷ್ಟು ಒಂದು ಬಜೆಟ್ನ ಉದ್ದೇಶ ಮಾತ್ರ ಹೇಳ್ತಿರುವಂಥದ್ದು. ಶಿಕ್ಷಣದ ಮತ್ತು 2 ಇಲಾಖೆ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಶಿಕ್ಷಣದ ಬಗ್ಗೆ ಇವತ್ತು 45,286 ಕೋಟಿ ಕೊಡ್ತಿದ್ದಾರೆ. ಹತ್ತಿರ 11% ಆಫ್ ದ ಬಜೆಟು. 2024ರಲ್ಲಿ 10.5% ಕೊಟ್ಟಿದ್ರು. ಶಿಕ್ಷಣಕ್ಕೆ ಬಜೆಟ್ ವೆಚ್ಚದ 26% ಕೊಡಬೇಕಂತ ಹೇಳ್ತಾ ಇದ್ದೀವಿ, ಅಥವಾ GDPಯ 6% ಕೊಡಬೇಕಂತ ಹೇಳ್ತಾ ಇದ್ದೀವಿ. ಅದು ಇವರು GDPಯ 2% ಒಳಗಡೆ ಕೊಡ್ತಾ ಇದ್ದಾರೆ. ಬಜೆಟ್ ವೆಚ್ಚದ 10.5% ಕೊಡ್ತಾ ಇದ್ದಾರೆ. ಶಿಕ್ಷಣಕ್ಕೆ ಇವರು ಎಲ್ಲಿಯೂ ಯೋಜನೆಗಳನ್ನ ಕೊಡ್ತಾ ಇಲ್ಲ, ಹಂಚಿಕೆ ಮಾಡ್ತಾ ಇಲ್ಲ. ಮತ್ತೆ ನೋಡಿ, ಇಲ್ಲಿ ಪದೇ ಇವರು ಸಿದ್ದರಾಮಯ್ಯ ಬಜೆಟ್ ಹೊತ್ತು ಹೇಳಿದರು, ಮೂಲಭೂತ ಸೌಕರ್ಯಗಳಿಗೆ ಯಾರ್ಯಾರಿಂದ ನಾವು ಅನುದಾನ ತೊಗೊತಾ ಇದ್ದೀವಿ ಅಂದರೆ ಅಗಸ್ತ್ಯ ಫೌಂಡೇಶನ್ನು, ಸತ್ಯಸಾಯಿ ಫೌಂಡೇಶನ್ನು, ಖಾನ್ ಇನ್ಸ್ಟಿಟ್ಯೂಟ್ಸು, ಈ ಥರ ಪಟ್ಟಿ ಮಾಡ್ತಾ ಹೋಗ್ತಾರೆ. ಅಂದರೆ ಸರ್ಕಾರ ಇವತ್ತು NGOಗಳಿಂದ ಮೂಲಭೂತ ಸೌಕರ್ಯ ಕಲ್ಪಿಸೋದಕ್ಕೆ ಹಣ ಪಡಿತಾ ಇದೆ. ADB ಇವತ್ತು 500 ಪಬ್ಲಿಕ್ ಶಾಲೆಗಳನ್ನ ಪ್ರಾರಂಭ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. 500 ಪಬ್ಲಿಕ್ ಶಾಲೆಗಳಿಗೆ ADBಯಿಂದ 2,000 ಕೋಟಿ ಸಾಲ ತೊಗೊಳ್ತಾ ಇದ್ದಾರೆ. ಇವತ್ತು ಸಾರ್ವಜನಿಕ ಶಿಕ್ಷಣಕ್ಕೆ ಸಾಲ ತೊಗೊಂಡು ನಡೆಸುವಂಥ ಹಂತಕ್ಕೆ ಬರ್ತಾ ಇದ್ದಾರೆ. 500 ಪಬ್ಲಿಕ್ ಶಾಲೆಯನ್ನು 2,000 ಕೋಟಿ ಸಾಲದಲ್ಲಿ ADB ಬ್ಯಾಂಕಿಂದ ಸಾಲ ತೊಗೊಂಡು ನಡೆಸ್ತಾ ಇದ್ದಾರೆ. ಈ ರೀತಿಯಾಗಿ ಸಾರ್ವಜನಿಕ ಶಿಕ್ಷಣವನ್ನು NGOಗಳಿಂದ, ಅಗಸ್ತ್ಯ ಅಂತಂದರೆ ಮೋಸ್ಟ್ಲಿ ಅದು RSS ಹಿನ್ನೆಲೆಯಿಂದ ಬಂದಿರುವಂಥದ್ದು ಇರ್ಬೋದು. ಈ ರೀತಿ NGOಗಳಿಂದ ಮೂಲಭೂತ ಸೌಕರ್ಯ ಕಲ್ಪಿಸ್ತೀನಿ, ಈ ರೀತಿ KPS ಶಾಲೆಗಳನ್ನು ADB ಬ್ಯಾಂಕಿಂದ ಸಾಲ ತೊಗೊಂಡು ಕಲ್ಪಿಸ್ತೀನಿ ಅಂತಂದರೆ ಇವತ್ತು ಸಾರ್ವಜನಿಕ ಶಿಕ್ಷಣ ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದನ್ನು ಸಹ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಇದು ವೆರಿ ಪ್ಯಾಥೆಟಿಕ್ ಸಿಚುವೇಶನ್. ಭಾಳ ಕಷ್ಟ ಇದೆ. ಸಾರ್ವಜನಿಕ ಶಿಕ್ಷಣವನ್ನು ನೀವು ಬಲಪಡಿಸದೆ ಹೋದರೆ, ಪಬ್ಲಿಕ್ ಫಂಡಿಂಗ್ ಮಾಡದೆ ಹೋದರೆ ಡೆಮೋಕ್ರಸಿ ಉಳಿಯೋದಿಲ್ಲ.
ಆಮೇಲೆ ಸಾಮಾಜಿಕ ನ್ಯಾಯ ಸಾಧ್ಯನೇ ಇಲ್ಲ. ಸಾಮಾಜಿಕ ನ್ಯಾಯ ಉಳ್ಕೊಳ್ಳೋದೇ ಪಬ್ಲಿಕ್ ಎಜುಕೇಷನ್ ಉಳ್ಕೊಂಡ್ರೆ ಮಾತ್ರನೇ. ಇವತ್ತು ಸಾಮಾಜಿಕ ನ್ಯಾಯ ಇಂಡೈರೆಕ್ಟಾಗಿ ಹೇಗೆ ಹೋಗ್ತಾ ಇದೆ ಅಂದರೆ, ಈ ಥರದ ಇಂಡೈರೆಕ್ಟಾಗಿ NGOಗಳಿಂದ ನಡೆಸಿ ಬ್ಯಾಂಕಿಂದ ಸಾಲ ತೊಗೊಂಡ್ಬಿಟ್ಟು ಇವರು ಸರ್ಕಾರಿ ಶಾಲೆಗಳನ್ನ ನಡೆಸ್ತಾ ಇದ್ದಾರೆ ಅಂತಂದರೆ ಇದು ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಮತ್ತು ಇನ್ನೊಂದು ಪ್ರೊಫೆಸರ್ಸ್ ಆಫ್ ಪ್ರಾಕ್ಟೀಸ್ ಅಂತ ಹೇಳ್ತಾ ಇದ್ದಾರೆ. 16 ಇಂಜಿನಿಯರಿಂಗ್ ಕಾಲೇಜುಗಳಿಗೆ ಪ್ರೊಫೆಸರ್ಸ್ ಆಫ್ ಪ್ರಾಕ್ಟೀಸ್ ಮೂಲಕ ನಾವು ನೇಮಕಾತಿ ಮಾಡ್ಕೊಂತ ಹೇಳ್ತಾ ಇದ್ದಾರೆ. ಇದು ಸಹ ನೇರವಾಗಿ ಮೀಸಲಾತಿಯನ್ನು ಸಂಪೂರ್ಣವಾಗಿ ಉಲ್ಲಂಘನೆ ಮಾಡುವುದು. ಯಾಕಂದರೆ ಪ್ರೊಫೆಸರ್ಸ್ ಆಫ್ ಪ್ರಾಕ್ಟೀಸ್ ಅನ್ನುವಂಥದ್ದೇ ಲ್ಯಾಟ್ರಲ್ ಎಂಟ್ರಿ. ಅದು ಈಗ ಆಲ್ರೆಡಿ ಕೇಂದ್ರದಲ್ಲಿ IAS ಆಫೀಸರ್ಗಳನ್ನ ಇದೇ ರೀತಿ ಲ್ಯಾಟ್ರಲ್ ಎಂಟ್ರಿ ಮೂಲಕ ಬ್ರಾಹ್ಮಣಿಂದ ಬಂದಿರೋರನ್ನ ತೊಗೊಂಡು ಬರೀ ಪಾಂಡ್ಯಗಳು ಇರೋದಲ್ಲಿ ಪಾಂಡ್ಯ ಮಿಶ್ರ ಅಂತಾರೆ, ಇದನ್ನು ನೋಡ್ತಾ ಇದ್ದೀವಿ. ಇದನ್ನು ಸಹ ನೋಡಿ NEPನಲ್ಲಿ ಇದ್ದಿದ್ದು ಪ್ರೊಫೆಸರ್ ಪ್ರಾಕ್ಟೀಸ್ ಅಂತೇಳಿ ಅದನ್ನು ರಿಜೆಕ್ಟ್ ಮಾಡ್ತಾರೆ ಇವರು NEPನ. ಆದರೆ NEP ಆಶೆಯನ್ನು ಮತ್ತೆ ಅವ್ರು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. 16 ಇಂಜಿನಿಯರಿಂಗ್ ಕಾಲೇಜುಗಳಿಗೆ ವೃತ್ತಿಪರ ಅನುಭವ ಇರೋಂಥವ್ರು, ಇಂಡಸ್ಟ್ರಿಗಳಲ್ಲಿ ಕೆಲಸ ಮಾಡಿರೋಂಥವ್ರು ಅಥವಾ ಬೇರೆ ಬೇರೆ ಕಡೆ ತರಬೇತಿಗಳಲ್ಲಿ ಕೆಲಸ ಮಾಡಿರೋಂಥವ್ರನ್ನ 30 ವರ್ಷ 40 ವರ್ಷ ಆಗಿರೋರನ್ನ ನಾವು ಪ್ರೊಫೆಸರ್ಸ್ ಆಫ್ ಪ್ರಾಕ್ಟೀಸ್ ಹೆಸರಲ್ಲಿ 16 ಇಂಜಿನಿಯರಿಂಗ್ ಕಾಲೇಜಿಗೆ ನೇಮಕಾತಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದು ಎಂತಹ ರೀತಿಯ ಲ್ಯಾಟ್ರಲ್ ಎಂಟ್ರಿ ಅಂತಂದರೆ ಸಂಪೂರ್ಣವಾಗಿ ದಲಿತರಿಗೆ ಮತ್ತು ಇತರೆ ರೋಸ್ಟರ್ ಪಾಯಿಂಟೇ ಹೋಗ್ಬಿಡುತ್ತೆ. ರೋಸ್ಟರ್ ಪಾಯಿಂಟಲ್ಲಿ ನೇಮಕಾತಿನೇ ನಿಂತು ಹೋಗ್ಬಿಡುತ್ತೆ. ಇಲ್ಲಿ ವೃತ್ತಿಪರ ಶಿಕ್ಷಣದ ಅನುಭವ ಇರೋರನ್ನ ತರಬೇತಿ ಕೊಡಿಸ್ಬೇಕಂದಿದ್ರೆ ಇಲ್ಲಿರುವಂತಹ ಅಸಿಸ್ಟೆಂಟ್ ಪ್ರೊಫೆಸರ್ಗಳು ಅಲ್ಲಿ ಟ್ರೈನಿಂಗ್ ಕಳಿಸ್ಬೋದಾಗಿತ್ತು ಇಂಡಸ್ಟ್ರಿಗೆ, ಅಥವಾ ವಿದ್ಯಾರ್ಥಿಗಳು ಟ್ರೈನಿಂಗ್ ಕಳಿಸ್ಬೋದಾಗಿತ್ತು. ಆ ರೀತಿಯ ಬೇರೆ ರೀತಿಯಲ್ಲಿ ಮಾಡ್ಬೋದಾಗಿತ್ತು. ಆದರೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ನೇಮಕಾತಿ ಮಾಡ್ತಾ ಇದ್ದಾರೆ. ನಾವು ಇದನ್ನು ಪ್ರಶ್ನೆ ಮಾಡಿದಾಗ ಹೇಳ್ತಾರೆ ಇಲ್ಲ ಅಲ್ಲಿನೂ ನಾವು ಮೀಸಲಾತಿ ಇಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮೀಸಲಾತಿ ಇಟ್ಟರೆ ಎಷ್ಟು ದಲಿತ ಮ್ಯಾನೇಜರ್ಗಳು ಕೆಲಸ ಮಾಡ್ತಾ ಇದ್ದಾರೆ, ಎಷ್ಟು ದಲಿತ CEO ಇವತ್ತು ಇಂಡಸ್ಟ್ರೀಸ್ನಲ್ಲಿ, ಎಷ್ಟು ದಲಿತ ಸಂಶೋಧನಾ ಎಕ್ಸ್ಪರ್ಟ್ಸ್ಗಳಿದ್ದಾರೆ ಇವತ್ತು ಇಂಡಸ್ಟ್ರಿಯಲ್ಲಿ. ಎಲ್ಲಿದ್ದಾರೆ, ಎಷ್ಟು ಜನ ಮ್ಯಾನೇಜರ್ಸ್ ಇದ್ದಾರೆ, ಎಷ್ಟು ಜನ CEOಗಳಿದ್ದಾರೆ, ಎಷ್ಟು ಜನ ಜನರಲ್ ಮ್ಯಾನೇಜರ್ಸ್ ಇದ್ದಾರೆ. ಅಲ್ಲಿ ಮೀಸಲಾತಿ ಕೊಟ್ಬಿಟ್ರೆ ಎಷ್ಟು ಜನ ಬರ್ತಾರೆ, ಅಲ್ಲಿ ಬರೋಕ್ಕೆ ಸಾಧ್ಯ ಇಲ್ಲ ಅಲ್ಲಿ. ಸೊ ಇದು ಭಾಳ ಅಪಾಯಕಾರಿ. ಪ್ರೊಫೆಸರ್ಸ್ ಆಫ್ ಪ್ರಾಕ್ಟೀಸ್ ಅನ್ನುವಂಥದ್ದು ನೇರವಾಗಿ ಸಾಮಾಜಿಕ ನ್ಯಾಯವನ್ನು ಹೊಡೆದಾಕ್ಬಿಡುತ್ತೆ. ಈ ಥರ ಒಂದು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಇವರೇ NEPಯಲ್ಲಿ ರಿಜೆಕ್ಟ್ ಮಾಡಿದ್ದಾರೆ. ಮೊನ್ನೆ UGC ತಿದ್ದುಪಡಿಯಲ್ಲಿ ಅದರಲ್ಲೊಂದು ತಿದ್ದುಪಡಿಯಲ್ಲಿ ಹೇಳುತ್ತೆ ನಿಯಮಾವಳಿಯಲ್ಲಿ ಪ್ರೊಫೆಸರ್ಸ್ ಆಫ್ ಪ್ರಾಕ್ಟೀಸ್ನ ವೈಸ್ ಚಾನ್ಸಲರ್ಗಳನ್ನು ಇದೇ ರೀತಿ ನಾವು ಲ್ಯಾಟ್ರಲ್ ಎಂಟ್ರಿ ಮಾಡ್ತೀವಿ ಅಂದಾಗ ಇದೇ ಸುಧಾಕರ್ರು ವಿರೋಧ ಮಾಡಿಬಿಟ್ಟು ಅದನ್ನು ತಿರಸ್ಕಾರ ಮಾಡ್ತಾರೆ. ಆದರೆ ಇಲ್ಲಿ ಇವರೇನು ಮತ್ತೆ ಪ್ರೊಫೆಸರ್ ಪ್ರಾಕ್ಟೀಸ್ ಹೆಸರಲ್ಲಿ ಲ್ಯಾಟ್ರಲ್ ಎಂಟ್ರಿ ತರ್ತಾ ಇದ್ದಾರೆ. ಇದು ನಿಜವಾಗಲೂ ಅಪಾಯಕಾರಿಯಾಗಿರುವಂಥದ್ದು. ಮತ್ತು ಇನ್ನೊಂದು ಸಿದ್ದರಾಮಯ್ಯನವರು ಘೋಷಣೆ ಮಾಡಿರುವಂಥದ್ದು 2030 ಒಳಗೆ 20 ಲಕ್ಷ ಹುದ್ದೆಗಳನ್ನು ಸೃಷ್ಟಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇವರು ಯಾವ ರೀತಿಯ ಹುದ್ದೆಗಳು ಸೃಷ್ಟಿ ಮಾಡ್ತಾರೆ ಅಂತ ಇವರಿಗೆ ಸ್ಪಷ್ಟತೆ ಇಲ್ಲ. ಇವರ ಸರ್ಕಾರಿ ಇಲಾಖೆಯಲ್ಲಿ 2.7 ಲಕ್ಷ ಕೋಟಿ ಉದ್ಯೋಗ ಖಾಲಿ ಇದೆ, ಅದನ್ನು ತುಂಬ್ತಾ ಇಲ್ಲ. ಸುಮಾರು 90,000 ಶಿಕ್ಷಕರು ಎಲ್ಲ ರೀತಿಯ ಪ್ರಾಥಮಿಕ ಶಾಲೆಯಿಂದ ಯೂನಿವರ್ಸಿಟಿವರೆಗೆ 90,000 ಶಿಕ್ಷಕರ ಹುದ್ದೆ ಖಾಲಿ ಇದೆ, ಅದನ್ನು ತುಂಬ್ತಾ ಇಲ್ಲ. ಮತ್ತು ಇವರು 20 ಲಕ್ಷ ಉದ್ಯೋಗ ಸೃಷ್ಟಿ ಮಾಡ್ತಿರೋದು ಎಲ್ಲಿಂದ ಸೃಷ್ಟಿ ಮಾಡ್ತಾ ಇದ್ದಾರೆ, ಅವರಲ್ಲಿ ಸ್ಪಷ್ಟತೆ ಇಲ್ಲ. ಹೀಗೆ ಒಂದು ತಮ್ಮ ಕ್ರೆಡಿಬಿಲಿಟಿ ಕಳ್ಕೊಳ್ಳಂತಿರುವಂಥ ರೀತಿ ಇವೆಲ್ಲ ಘೋಷಣೆಗಳು ಮೇಲ್ನೋಟಕ್ಕೆ ಎಲ್ಲರಿಗೂ ಅಚ್ಚರಿ ಒಂಥರ ಖುಷಿಪಡಿಸುವಂಥದ್ದು. 20 ವರ್ಷ ಅಂದರೆ ಪ್ರತಿ ವರ್ಷ 4 ಲಕ್ಷ ಹುದ್ದೆ ಎಲ್ಲಿಂದ ಸೃಷ್ಟಿ ಮಾಡ್ತಾರೆ? ಇವರು ಸೃಷ್ಟಿ ಮಾಡ್ತಿರುವಂಥದ್ದು ಎಲ್ಲ ಅಂತಂದರೆ ಮೊನ್ನೆ ಬಂಡವಾಳ ಹೂಡಿಕೆ ಆಯ್ತಲ್ಲ, ಆ ಸಮಿಟ್ಟಲ್ಲಿ ಏನು ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಇಷ್ಟು ಲಕ್ಷ ಕೋಟಿ ಆಗುತ್ತೆ ಅಂತ ಹೇಳ್ತಾರಲ್ಲ, ಅವ್ರು ಇಂಡಸ್ಟ್ರಿ ಹಾಕ್ತಾರೆ, ಅವ್ರು ಉದ್ಯೋಗ ಸೃಷ್ಟಿ ಮಾಡ್ತಾರೆ, ಅವ್ರ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಇವರು ಬೆಮೆಲ್ನ ಎಕ್ಸ್ಪ್ಯಾಂಡ್ ಮಾಡ್ತೀವಿ ಅಂತ ಹೇಳಲ್ಲ, ಇವರು BL ಎಕ್ಸ್ಪ್ಯಾಂಡ್ ಮಾಡ್ತೀವಿ ಅಂತ ಹೇಳಲ್ಲ, ಅಥವಾ HMTನ ಈ ಕುಮಾರಸ್ವಾಮಿ ಹತ್ರನ ಕರೆದು ಬಿಡಪ್ಪ ಅವರ ರಾಜಕೀಯ ಮಾತಾಡೋದು ಬೇಡ, ಸದ್ಯಕ್ಕೆ HMTನ ರಿವೈಸ್ ಮಾಡೋಣ, ಏನು ಮಾಡ್ಬೇಕು ಹೇಳಿ ಅಂತ ಅದನ್ನು ಡಿಸ್ಕಷನ್ ಮಾಡೋದಿಲ್ಲ. ಪಬ್ಲಿಕ್ ಸೆಕ್ಟರ್ ಎಕ್ಸ್ಪೆನ್ಷನ್ ಬಗ್ಗೆ ಮಾತಾಡೋದಿಲ್ಲ, MSME ಸಪೋರ್ಟ್ ಬಗ್ಗೆ ಮಾತಾಡೋದಿಲ್ಲ. ಆದರೆ ಇವರು ಈ ಹೂಡಿಕೆಗಳ ಹೆಸರಲ್ಲಿ ಮಲ್ಟಿನ್ಯಾಷನಲ್ ಕಂಪ್ನಿಗಳನ್ನ ಕರ್ಕೊಂಡ್ಬಂದ್ಬಿಟ್ಟು ಅಲ್ಲಿಂದ ಉದ್ಯೋಗ ಸೃಷ್ಟಿ ಮಾಡ್ತಾರೆ. MNCಗಳ ಮೇಲೆ, ಈ ಕ್ರೂನಿ ಕ್ಯಾಪಿಟಲಿಸ್ಟ್ ಮೇಲೆ ಇವರು ಉದ್ಯೋಗ ಸೃಷ್ಟಿ ಮಾಡ್ತಾ ಇದ್ದಾರೆ. ಅಂದರೆ ಇದರ ಒಂದು ದೊಡ್ಡ ಬಿಕ್ಕಟ್ಟು ನೀವು ಅರ್ಥ ಮಾಡ್ಕೊಳ್ಳಿ. ಇದೇ ಫೋಕ್ಸ್ಕಾನೇ ಇದು ರೆಫರೆನ್ಸ್ ಕೊಡ್ತೀನಿ. ಫೋಕ್ಸ್ಕಾನ್ ಅನ್ನುವಂಥ ಕಂಪ್ನಿಗೆ 6,000 ಕೋಟಿ ಕೊಡ್ತಾ ಇದ್ದಾರೆ, ಯಾಕಂದರೆ ಅವ್ರು 50,000 ಉದ್ಯೋಗ ಸೃಷ್ಟಿ ಮಾಡ್ತಾರಂತೆ. ಆ ಫೋಕ್ಸ್ಕಾನ್ ಅಂತ ಕಂಪ್ನಿನೇ ಕೇವಲ ಅಸೆಂಬ್ಲಿಗೋಸ್ಕರ ಇಲ್ಲಿ ಬರ್ತಿರುವಂಥದ್ದು. ಅದು ಫೋನ್ನ ಬಿಡಿ ಭಾಗಗಳು ಅಸೆಂಬ್ಲಿ ಮಾಡ್ತಾ ಇದ್ದಾರೆ, ಅಲ್ಲಿ ಬರುವಂಥದ್ದೇ ಅಸೆಂಬ್ಲಿಗೋಸ್ಕರ ಬರ್ತಾ ಇದ್ದಾರೆ. ಅಸೆಂಬ್ಲಿಗೆ ಅಂದರೆ ಅದು ಯಾವುದೇ ಅಂತ ಎಕ್ಸ್ಪರ್ಟ್ ಇರೋ ಬೇಕಾಗಿಲ್ಲ, ಅಲ್ಲಿ ಒಂದಿಷ್ಟು ಜನ ತೊಗೊತಾರೆ, ಅಲ್ಲೆಲ್ಲ ತಾತ್ಕಾಲಿಕವಾಗಿ ತೊಗೊತಾ ಇದ್ದಾರೆ. ಮತ್ತು ಇದು ಎಲ್ಲ ಉದ್ಯೋಗ ಸೃಷ್ಟಿ ತಾತ್ಕಾಲಿಕ ಉದ್ಯೋಗ ಸೃಷ್ಟಿಗಳು, ಯಾವುವು ಪರ್ಮನೆಂಟ್ ಉದ್ಯೋಗಗಳಲ್ಲ. 92% ಇನ್ಫಾರ್ಮಲ್ ಸೆಕ್ಟರ್ ಉದ್ಯೋಗಗಳು, 18% ಅನ್ಆರ್ಗನೈಸ್ಡ್ ಸೆಕ್ಟರ್ ಉದ್ಯೋಗಗಳು. ಇದನ್ನು ಇವರು ಉದ್ಯೋಗ ಸೃಷ್ಟಿ ಅಂತ ಕರೀತಾ ಇದ್ದಾರೆ. ಇದು ಬಹಳ ಬಹಳ ಅಪಾಯಕಾರಿ ಆಗಿರುವಂಥದ್ದು. ನಾನು ಹೇಳ್ತಿರೋದು ಸ್ಪಷ್ಟತೆ ಇಲ್ಲ ಅಂತ ನಾನು ಹೇಳ್ತಿರೋದು. ನಿಮ್ಮ ಈ ದಿನ .com ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ. ಕರ್ನಾಟಕದ 50 ವರ್ಷಗಳ ಎಲ್ಲ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ. ಇನ್ನೇಕೆ ತಡ, ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ.
RDPRಗೆ 26,000 ಕೋಟಿ ಏನೋ ಚಿಲ್ಲರೆ ಇಟ್ಟಿದ್ದಾರೆ. ಅದರಲ್ಲಿ ಪಂಚಾಯತ್ ರಾಜ್ ಇಲಾಖೆಗೆ ಮೋರ್ ದನ್ 50% ಬರುತ್ತೆ, ಅಂದರೆ ಹತ್ತಿರ 16,000 ಕೋಟಿ ಬರುತ್ತೆ. ಇಡೀ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಏನು ಯೋಜನೆಗಳಿದ್ದಾವೆ, ಜಲ್ ಜೀವನ್ ಮಿಷನ್ ಇರ್ಬೋದು, ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಇರ್ಬೋದು, ನರೇಗಾ ಯೋಜನೆ, ಎಲ್ಲವೂ ಕೇಂದ್ರದ ಯೋಜನೆಗಳು. ರಾಜ್ಯದ ಒಂದು ಯೋಜನೆ ಕೂಡ ಇವತ್ತು ಪಂಚಾಯತ್ ರಾಜ್ಯಲ್ಲಿಲ್ಲ. ಇವತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ರಾಜ್ಯದ ಒಂದು ಯೋಜನೆಯೂ ಇಲ್ಲ. ಎಲ್ಲವೂ ಕೇಂದ್ರದ ಯೋಜನೆಗಳು, ಎಲ್ಲವೂ ಕೇಂದ್ರದ ಅನುದಾನ ಮೇಲೆ ಡಿಪೆಂಡ್ ಆಗಿರುವಂಥವು. ಇವತ್ತೇನು ಸಿದ್ದರಾಮಯ್ಯನವರು RDPRಗೆ 26,000 ಕೋಟಿ ಕೊಟ್ಟಿದ್ದಾರೆ, ಅದು ಸಂಪೂರ್ಣ ಸಂಬಳಕ್ಕೆ ಹೋಗುತ್ತೆ. ಪಂಚಾಯತ್ ರಾಜ್ ಗ್ರಾಮೀಣಾಭಿವೃದ್ಧಿ ಇಲಾಖೆಯ ಸಿಬ್ಬಂದಿಗಳ ಸಂಪತ್ತಿಗೆ ಸಂಬಳಕ್ಕೆ ಮಾತ್ರ ಹೋಗುತ್ತೆ. ಎಲ್ಲ ಯೋಜನೆಗಳನ್ನು ಇವರು ಕೇಂದ್ರದಿಂದನೇ ನಿರೀಕ್ಷೆ ಮಾಡಬೇಕು. ಅನುದಾನ ಕೂಡ ಕೇಂದ್ರದಿಂದನೇ ಬರುತ್ತೆ. ನರೇಗಾಗೂ ಕೇಂದ್ರದಿಂದ, ಜಲ್ ಜೀವನ್ ಮಿಷನ್ನು ಕೇಂದ್ರದಿಂದ, ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಗೂ ಕೇಂದ್ರದಿಂದ. ಇವ್ರದ್ದೊಂದಿಷ್ಟು ಪಾಲಿರುತ್ತೆ ಅಷ್ಟೇ. ನೀವು ಕೇಂದ್ರದ ಯೋಜನೆಗಳನ್ನು ಇಂಪ್ಲಿಮೆಂಟ್ ಮಾಡುವಂಥ ಏಜೆನ್ಸಿ ಆಗಿಬಿಟ್ಟಿದೆ ಇವತ್ತು ಪಂಚಾಯತ್ ರಾಜ್ ಇಲಾಖೆ. ಇಟ್ ಇಸ್ ದ ಏಜೆನ್ಸಿ ಆಫ್ ದ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ಸ್. ನೀವು ಕೇಂದ್ರದ ಯೋಜನೆಗಳನ್ನ ಇಂಪ್ಲಿಮೆಂಟ್ ಮಾಡಿ ಅವ್ರನ್ನೇ ಟೀಕೆ ಮಾಡಿದ್ರೆ ಪ್ರಿಯಾಂಕ್ ಖರ್ಗೆ ಅವರು ಯಾವ ಅರ್ಥ ಉಳ್ಕೊಳ್ಳುತ್ತೆ? ಮೊದಲೇ ಮೋದಿ ಅಂತ ದ್ವೇಷವನ್ನು ಮಾಡುವಂಥ ನಾಯಕ, ತನ್ನ ವಿರೋಧ ಪಕ್ಷದ ರಾಜ್ಯಗಳಿಗೆ ಏನೂ ಕೊಡದಿರುವಂಥವ್ರು, ನೀವು ಕೇಂದ್ರದ ಯೋಜನೆಗಳಿಗೆ ದುಡ್ಡು ಕೇಳಿದವ್ರು ಕೊಡೋದೇ ಇಲ್ಲ ಅವರು. ರಾಜ್ಯದ ಯೋಜನೆಗಳು ಯಾಕಿಲ್ಲ? ಯಾಕೆ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ವೈ ದೇರ್ ಇಸ್ ನೋ ಸ್ಟೇಟ್ ಸ್ಕೀಮ್ಸ್? ಇಷ್ಟು ವರ್ಷ ಆಗಿದೆ. ನಜೀರ್ ಸಾಬ್ ತಂದಿದ್ದು ಮೊದಲ ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆ 85ರಿಂದ 87, ಎರಡನೇ ವ್ಯವಸ್ಥೆ ತಿದ್ದುಪಡಿಯಾಗಿ 3 tier ಬಂದಮೇಲೆ 92 ನಂತರದ ಪಂಚಾಯತ್ ರಾಜ್ ವ್ಯವಸ್ಥೆ. ಇವ್ರು ಎಂತಹ ಕಾಂಗ್ರೆಸ್ನಲ್ಲಿ ಎಂಥ ಒಂದು ಬೌದ್ಧಿಕ ದಿವಾಳಿತನ ಇದೆ ಅಂದರೆ, 89ರಲ್ಲಿ ರಾಹುಲ್ ಗಾಂಧಿ 404 ಸಂಸದರಿದ್ದಂಥ ಲೋಕಸಭೆಯಲ್ಲಿ ತಿದ್ದುಪಡಿ ಮಸೂದೆಯನ್ನು ಮಂಡಿಸ್ತಾರೆ. ಪಂಚಾಯತ್ ರಾಜ್ ತಿದ್ದುಪಡಿ ಮಂಡಿಸಿದರೆ ರಾಜ್ಯಸಭೆಯಲ್ಲಿ 1 ಓಟಿಂದ ಸೋಲಿಸ್ತಾರೆ. 1 ಓಟಿಂದ ಸೋಲಿಸ್ತಾರೆ. ರಾಜೀವ್ ಗಾಂಧಿ ಅಳ್ತಾರೆ. ಸಚ್ ಎ ಡಿಫಿಟ್ ಹಿ ಹ್ಯಾಸ್ ಗಾಟ್. ಕೊನೆಗೂ ನಾವು ನರಸಿಂಹರಾವ್ ಕಾಲದಲ್ಲಿ ತಿದ್ದುಪಡಿಯಾಗಿ 92ರಲ್ಲಿ ಇಂಪ್ಲಿಮೆಂಟ್ ಆಗುತ್ತೆ. ಈ ತರಹದ ಬೇಜವಾಬ್ದಾರಿಯಿಂದ ವರ್ತಿಸುವಂಥ ಪಕ್ಷದವ್ರ ಜೊತೆ ನಾವು ಕೆಲಸ ಮಾಡ್ತಾಯಿದ್ದೀವಿ. RDPR ಒಂದು ದೊಡ್ಡ ಮಟ್ಟದ ಗ್ರಾಮೀಣ ಇಲಾಖೆಯಲ್ಲಿ ಆಗಬೇಕಾಗಿರುತ್ತೆ. ಗ್ರಾಮೀಣ ಇಲಾಖೆ ಬಗ್ಗೆ ಯಾವುದೇ ಸ್ಪಷ್ಟತೆ ಇಲ್ಲ, ಯಾವುದೇ ರೀತಿಯಲ್ಲಿ ಸ್ಪಷ್ಟತೆ ಇಲ್ಲ. ಅಲ್ಲಿ ದಲಿತರ ಗ್ರಾಮ ಪಂಚಾಯತಿಯಲ್ಲಿ ದಲಿತರಿಗೆ ಒಂದು ಸಬಲೀಕರಣ ಯಾವ ರೀತಿ ಇದೆ, ಪ್ರಾತಿನಿಧ್ಯ ಯಾವ ರೀತಿ ಇದೆ, ಏನೂ ಮಾತಾಡ್ತಿಲ್ಲ. ಆಮೇಲೆ ಗ್ರಾಮ ಸಭೆಗಳಿಗೆ ಏನು ಯಾವುದೇ ರೀತಿಯ ಯೋಜನೆಗಳನ್ನು ಇವತ್ತು RDPR. ಯಾಕಂದರೆ ಪ್ರಿಯಾಂಕ್ ಖರ್ಗೆ ಅಂತವರಿಗೆ ಭಾಳ ಒಂದು ಪ್ರೈಸ್ ಡಿಪಾರ್ಟ್ಮೆಂಟ್ ಇದು. RDPR ಅನ್ನೋದು ಪ್ರೈಸ್ ಡಿಪಾರ್ಟ್ಮೆಂಟ್, ಅತಿ ಹೆಚ್ಚಿನ ಅನುದಾನ ಸಿಗುವಂಥದ್ದು. ಮತ್ತು ಏನು ಗ್ರಾಮ ಸ್ವರಾಜ್ ಅಂತಿದೆಯಲ್ಲ, ಅಂಬೇಡ್ಕರ್ ಕನಸನ್ನು ಇಂಪ್ಲಿಮೆಂಟ್ ಮಾಡ್ಬೋದು. ಅಂಬೇಡ್ಕರ್ ಅವರು ಗ್ರಾಮ ಸ್ವರಾಜ್ನ ವಿರೋಧಿಸಿದ್ರು. ಹೌದು, ಯಾಕಂದರೆ ಜಾತಿ ಅನ್ನುವುದು ಅತಿ ಹೆಚ್ಚಿನ ಕ್ರೌರ್ಯ ಸಿಗುವಂಥದ್ದೇ ಹಳ್ಳಿಗಳಲ್ಲಿ ಆಗಿರೋದು. ನಮ್ಗೆ ಹಳ್ಳಿನೇ ಬೇಡ ಅಂತ ಹೇಳಿ ನಿಜ. ಆದರೆ ಇವರಿಗೆ ಅದ್ರ ಮೂಲಕ ಮತ್ತೊಂದು ರೀತಿಯ ಒಂದು ಅಂಬೇಡ್ಕರನ್ನು ತರ್ಬೋದಾಗಿತ್ತು. ಆದರೆ ಅದು ಕಾಣ್ತಾ ಇಲ್ಲ. 26,000 ಕೋಟಿ ಕೇವಲ ಸಂಬಳಕ್ಕೆ ಹೋಗುತ್ತಂದರೆ ನೀವು ಪಂಚಾಯತ್ ರಾಜ್ ಇಲಾಖೆಯ ಮಹತ್ವವನ್ನು ಇವ್ರು ಯಾವ ರೀತಿ ಪರಿಗಣಿಸಿದ್ದಾರೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಹೀಗಾಗಿ ಒಟ್ಟಾರೆಯಾಗಿ ಒಂದು ಸ್ಥೂಲವಾಗಿ ಅಷ್ಟೇ ಮಾತಾಡ್ತಿರುವಂಥದ್ದು. ಕೆಲವು ಒಳ್ಳೆಯ ಯೋಜನೆ ಇದ್ದಾವೆ. ಉದಾಹರಣೆಗೆ ಗೃಹಲಕ್ಷ್ಮಿ ಯೋಜನೆಗೆ ಅವರು ಅಕ್ಕ ಕೋಆಪರೇಟಿವ್ ಅಂತ ಹೇಳಿದ್ದಾರೆ. ಅಂದರೆ ಗೃಹಲಕ್ಷ್ಮಿಯಿಂದ ಯಾರ್ಯಾರು ಫಲ ಪಡಿತಾ ಇದ್ದಾರೆ ಅವ್ರನ್ನೆಲ್ಲವನ್ನು ಅಕ್ಕ ಕೋಆಪರೇಟಿವ್ ಅಡಿಯಲ್ಲಿ ತರ್ತಾ ಇದ್ದೀವಿ. ಆ ಮೂಲಕ ಎಲ್ಲ ಸುಮ್ಮನೆ ಇವರೇನು ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ ಅಂತ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಆಮೇಲೆ ಹಳ್ಳಿಗಳಲ್ಲಿ 2,000 ರೂಪಾಯಿ ಇಸ್ಕೊಂತ ಇದ್ದಾರಂತೆ, ದೇವಸ್ಥಾನಕ್ಕೆ ಕೊಡಿ ಅಂತ ಹೇಳ್ಬಿಟ್ಟು ಹೆಣ್ಮಕ್ಳಿಂದ ಕಸ್ಕೊತಾ ಇದ್ದಾರೆ, ಗಂಡಂದ್ರೆ ಕಸ್ಕೊತಾ ಇದ್ದಾರಲ್ಲ. ಅದೆಲ್ಲವನ್ನು ಅವಾಯ್ಡ್ ಮಾಡೋದಕ್ಕೆ ಅಕ್ಕ ಕೋಆಪರೇಟಿವ್ ಅಡಿಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಕನೆಕ್ಟ್ ಮಾಡ್ತಾ ಇದ್ದೀವಿ. ಆಗ ಸ್ತ್ರೀ ಶಕ್ತಿ ಸಂಘ, ಸ್ವಸಹಾಯ ಸಂಘ ಆಗುತ್ತೆ ಅನ್ನೋದು ಒಂದು ಬ್ರಾಡ್ ಪರಿಕಲ್ಪನೆ ಇದೆ. ಅದು ಕೂಡ ಒಳ್ಳೆಯದೇ. ಅದೆಲ್ಲವನ್ನು ಸ್ವಾಗತ ಮಾಡ್ತೀವಿ. 2 ವರ್ಷದ ನಂತರ ಈ ಅಕ್ಕ ಕೋಆಪರೇಟಿವ್ ಏನಾಗುತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ಹೀಗಾಗಿ ಬಜೆಟ್ ಅನ್ನುವಂಥದ್ದು ಈ ರೀತಿಯ ನವ ಉದಾರೀಕರಣದ ಒಂದು ಕಣ್ಕಟ್ಟಾಗಿದೆ. ಇದು ಯಾವತ್ತೂ ಆರ್ಥಿಕ ನೀತಿಯಲ್ಲ. ನಾವೊಂದು ತಪ್ಪಾಗಿ ತಿಳ್ಕೊಂಬಿಟ್ಟಿದ್ವಿ. ಇದರಿಂದ ಯಾವುದೇ ಪಾಲಿಸಿನೂ ಡಿಫೈನ್ ಆಗೋದಿಲ್ಲ, ಯಾವುದೇ ರೀತಿಯ ಒಂದು ಬಡತನ ನಿರ್ಮೂಲನೆ ಆಗೋದಿಲ್ಲ. ಕೇವಲ ಇಷ್ಟು ಖರ್ಚು ಮಾಡ್ತಾಯಿದ್ದೀವಿ, ಇಷ್ಟು ವೆಚ್ಚ ಮಾಡ್ತಾಯಿದ್ದೀವಿ, ಇಷ್ಟು ಆದಾಯ ಬರುತ್ತೆ ಅಂತ ಹೇಳ್ತಾರೆ. ಖರ್ಚು ಜಾಸ್ತಿ ಆಗುತ್ತೆ, ಆದಾಯ ಕಡಿಮೆ ಆಗುತ್ತೆ. ಇವತ್ತು ಸಾಲ 1.16 ಲಕ್ಷ ಕೋಟಿ ಇದೆ. ಒಂದು ಹಂತದಲ್ಲಿ ಸಾಲ ಜಾಸ್ತಿ ಆದಷ್ಟು ಹೊರೆ ಜಾಸ್ತಿ ಆಗುತ್ತೆ. ಆದರೆ ಇವತ್ತು ನವ ಉದಾರೀಕರಣ ಸಂದರ್ಭದಲ್ಲಿ ಏನು ಅಂತಂದರೆ, ಸಾಲವನ್ನು ತೆಗೆದುಕೊಳ್ಳದೆ ಸರ್ಕಾರವನ್ನು ನಡೆಸಲಿಕ್ಕೆ ಸಾಧ್ಯ ಇರೋ ಸ್ಥಿತಿ ನಿರ್ಮಾಣ ಆಗಿ ತೆರಿಗೆ ಬರೋದಿಲ್ಲ, ತೆರಿಗೆ ರೆವಿನ್ಯೂ ಇಲ್ಲ, ಡೆಫಿಸಿಟ್ ಆಗಿದೆ. ಹೇಳಿದ್ರೆ 43,000 ಕೋಟಿ ಹೋಯ್ತು ಲಾಸ್ಟ್ ಟೈಮು. ನೀವು ಸಾಲ ಮಾಡಲೇಬೇಕಾಗತ್ತೆ. ಸಾಲ ಮಾಡದೆ ಹೋದರೆ ನೀವು ಆದಾಯ ಹೆಚ್ಚಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಏನು 3.19 ಲಕ್ಷ ಕೋಟಿ ರೆವಿನ್ಯೂ ಅಂತ ಹೇಳ್ತಾ ಅದರಲ್ಲಿ ಸಾಲ ಕೂಡ ಇದೆ. ಇದು ಕೂಡ ಒಂದು ದೊಡ್ಡ ಚರ್ಚೆ ಆಗಬೇಕು. ನೀವು ಸಾಲವನ್ನು ನೆಗೆಟಿವ್ ಆಗಿರುತ್ತೆ, ಅದನ್ನು ಆದಾಯ ಅಂತ ಹೇಳ್ತೀವಿ ನಾವು ಇವತ್ತು. ಸೊ ಇದು ಯಾವ ರೀತಿ ನಾವು ಡಿಫೈನ್ ಮಾಡೋದು? ಸಾಲವನ್ನು ಆದಾಯ ಮಾಡ್ದಂಗೆ ಒಬ್ಬ ಕುಟುಂಬದಲ್ಲಿ 15,000 ರೂಪಾಯಿ ಸಂಬಳ ತೊಗೊಂಡು 25,000 ರೂಪಾಯಿ ಸಾಲ ಮಾಡೋದನ್ನು ಅವರು ಅದನ್ನು ಆದಾಯ 40,000 ನಮ್ಮ ಸಂಬಳ ಅಂತ ಹೇಳೋಕ್ಕಾಗುತ್ತಲ್ಲ, ಆ ರೀತಿ ಅಷ್ಟೇ ಇದು. ಸೊ ಈ ಹಂತದಲ್ಲಿ ಸಾಲದ ಸುಳಿಯಲ್ಲಿ ಸಿಕ್ಕಾಕೊಳ್ತೀವಿ. ಬಟ್ ಸಾಲಗಳು ಯೋಜನೆಗಳಿಗೆ ಹೋಗ್ತಾ ಇದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಯೋಜನೆಗಳಿಗೆ ಎಷ್ಟು ಹೋಗುತ್ತೆ, ಕಾಮಗಾರಿಗೆ ಎಷ್ಟು ಹೋಗುತ್ತೆ ಎನ್ನುವುದೇ ದೊಡ್ಡ ಪ್ರಶ್ನೆ. ಯಾಕಂದರೆ 2,75,000 ಕೋಟಿಯಷ್ಟು ಕಾಮಗಾರಿ ಅಂತ ಹೇಳ್ತಾ ಇದ್ದಾರೆ. ಸೊ ನನಗೆ ಮತ್ತೆ ಕಾಡ್ತಿರುವಂಥದ್ದು ಈ ಬಜೆಟ್ ವೆಚ್ಚ ಅನ್ನುವಂಥದ್ದೇ ಈ ಕಾಮಗಾರಿಗಳ ಕಡೆಗೆ ಹೆಚ್ಚು ಗಮನ ಹರಿಸ್ತಿರುವಂಥದ್ದು. ಒಟ್ಟಾರೆಯಾಗಿ
ಹೀಗಾಗಿ ಇದು ಒಂದು ಪಾರದರ್ಶಕತೆ ಇರೋದಿಲ್ಲ ಮತ್ತು ಯಾವುದೇ ಒಂದು 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 ಸಬಲೀಕರಣದ ಒಂದು ಮುಂದಿನ ದಿಟ್ಟ ಹೆಜ್ಜೆಯಾಗಿ 10 ವರ್ಷಕ್ಕೆ 20 ವರ್ಷಕ್ಕೆ ಈ ರೀತಿ ನಾವು ಚಲಿಸ್ತೀವಿ ಅನ್ನುವಂಥ ಒಂದು ಆಶಾಭಾವನೆಯನ್ನು ಕೊಡ್ತಾ ಇಲ್ಲ. ಹೀಗಾಗಿ ಮತ್ತೆ ಕೊನೆಗೆ ಹೇಳಿ ಮುಗಿಸ್ತಾ ಇದ್ದೀನಿ, ನಮ್ಮಲ್ಲಿ ಏನಿದೆ, ನಾವು ಏನು ಮಾಡ್ಬೋದು. ನಾಳೆ ನನ್ನನ್ನು ಒಂದು ತಿಂಗಳಿಗೆ ಸಿದ್ದರಾಮಯ್ಯನವ್ರು ಸಿಟ್ಟಾಗ್ಬಿಟ್ಟು ಭಾಳ ಮಾತಾಡ್ತಿದ್ದೆ ಬಾರ ಏನೇನಂತ ಹೇಳ್ಬಿಟ್ಟು ಒಂದು ತಿಂಗಳು ಫೈನಾನ್ಸ್ ಮಿನಿಸ್ಟರ್ ಮಾಡ್ಬಿಟ್ರೆ ನನಗೆ ಏನು ಮಾಡೋಕ್ಕೆ ಸಾಧ್ಯ ಅಂತ ನನ್ನ ಹತ್ರ ನೀಲ್ಲ. ದಟ್ ಇಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್. ವಿ ಡೋಂಟ್ ಹ್ಯಾವ್ ದ ಬ್ಲೂ ಪ್ರಿಂಟ್. ಒಂದು ಸಮಾಜಕ್ಕೆ ಬೇಕಾದಂಥ ಬಜೆಟ್ಗೆ ಬ್ಲೂ ಪ್ರಿಂಟ್ ಇಲ್ಲ. ಯಾಕಂದರೆ ಇಲ್ಲಿ ಈ ಸಿದ್ದರಾಮಯ್ಯನಿಗೆ ಫಾಕ್ಸ್ಕಾನಿಗೆ ಇದು 6,500 ಕೋಟಿ ಕೊಡಿ ಅಂತ ಹೇಳಿದಾರೆ ಯಾರು? ಅದೇ ಬ್ಯೂರೋಕ್ರಸಿ. SSP TSP ಹಣವನ್ನು ಈ ರೀತಿಗೆ ಡೈವರ್ಟ್ ಮಾಡಿ ಹೇಳಿದಾರೆ ಯಾರು? ಅದೇ ಬ್ಯೂರೋಕ್ರಸಿ. ಈ ಪ್ರೊಫೆಸರ್ಸ್ ಆಫ್ ಪ್ರಾಕ್ಟೀಸ್ನ ಕೊಡಿ ಅಂತ ಹೇಳಿದ್ದೆ ಅದು ಇದೇ ಬ್ಯೂರೋಕ್ರಸಿ. ಎಲ್ಲವೂ ಸಿದ್ದರಾಮಯ್ಯ ಅಂತ ಅನುಭವ ಅಂತ ಇರುವಂಥವ್ರು, ಸಿದ್ದರಾಮಯ್ಯ ಅಂತಹ ಒಬ್ಬ ಆರ್ಥಿಕ ದಕ್ಷತೆ ಇರುವಂಥವ್ರಿಗೆ ಈ ಬ್ಯೂರೋಕ್ರಸಿ ಈ ಥರ ಯಾಮಾರಿಸ್ತಾ ಇದ್ದಾರೆ, ಹಾದಿ ತಪ್ಪಿಸ್ತಾ ಇದ್ದಾರೆ ಅಂತಂದರೆ ಇನ್ನು ಯಾವ ರೀತಿಯಲ್ಲಿ ನಾವು ಎಚ್ಚರಿಕೆಯಿಂದ ಈ ಬ್ಯೂರೋಕ್ರಸಿಯಿಂದ ಹೊರಗೆ ಬರಬೇಕು. ಈ ಕೇಂದ್ರದ ಒಂದು ಮೋದಿ ಸರ್ಕಾರ ಕೆಳಗಡೆ ನಾನು ಕೆಲಸ ಮಾಡಬೇಕಾದ್ರೆ ಮುಖ್ಯಮಂತ್ರಿಯಾಗಿ ಅಲ್ಲಿಂದ ಹೇಗೆ ನಾನು ಮುಖಾಮುಖಿ ಆಗ್ತೇನೆ ಅನ್ನೋದ್ರ ಬಗ್ಗೆ ನಾನು ನನ್ನ ಹತ್ರ ಏನಾದ್ರು ನೀಲನಕ್ಷೆ ಇದೆಯಾ ಗೊತ್ತಿಲ್ಲ. ತೆರಿಗೆ ಹೆಚ್ಚಳ ಹೇಗೆ ಮಾಡಬೇಕು ಗೊತ್ತಿಲ್ಲ. HMT ಫ್ಯಾಕ್ಟ್ರಿನ ಹೇಗೆ ನಾನು ವಾಪಸ್ ತರಲಿ ಅಂತ ನನ್ನ ಹತ್ರ ನೀಲನಕ್ಷೆ ಇಲ್ಲ. ಈ ಬಿಕ್ಕಟ್ಟುಗಳಿಗೆ ನಮ್ಮ ಹತ್ರ ಒಂದು ಬ್ಲೂ ಪ್ರಿಂಟ್ ಮಾಡ್ಕೊಳ್ದೆ ಹೋದರೆ ನಾವು ಸಹ ಈ ನವ ಉದಾರೀಕರಣದಿಂದ ಹೊರಗೆ ಬರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ನಾನು ಮಾತು ನಿಲ್ಲಿಸ್ತೀನಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.